ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಹಿಂದುತ್ವ, ಹಿಂದೂ ಧರ್ಮ ಇವೆಲ್ಲ ಭಾಳ ಈಗ ಚರ್ಚೆಗೆ ಬಂದಿದೆ. ಕಾರಣ ಏನು ಅಂತ ಕೇಳಿದರೆ, ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ವಿಮರ್ಶೆ ಆಗ್ತಾ ಇದೆ ನಮ್ಮ ಹಿಂದುತ್ವದ ಬಗ್ಗೆ, ಹಿಂದೂಗಳ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ. ಈ ಹಿನ್ನೆಲೆ ಒಳಗಡೆ ನಮ್ಮ ಮಠಮಾನ್ಯಗಳು, ಸ್ವಾಮೀಜಿಗಳು ಅಥವಾ ನಮ್ಮ ಧರ್ಮದ ಏನು ಅರ್ಚಕರು ಇವರೆಲ್ಲ ಹಿಂದುತ್ವದ ಬಗ್ಗೆ ಪ್ರಚಾರ ಮಾಡುವಂಥ ಅಗತ್ಯತೆಗಳು ಬಹಳಷ್ಟು ಇದೆ ಅನ್ನುವಂಥ ಸಮಾಜದ ಚಿಂತಕರು ಹೇಳ್ತಾ ಇದ್ದಾರೆ. ಅದರಲ್ಲಿ ಹಿಂದೂ ಧರ್ಮದ ಚಿಂತಕರು. ಆ ನಿಟ್ಟಿನಲ್ಲಿ ಇವತ್ತು ಬಹುತೇಕ ನೀವು ರಾಜ್ಯದಲ್ಲಿ ಬಹಳಷ್ಟು ಮಠಾಧೀಶರು ಈ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಕೆಲವು ಮಠಾಧೀಶರು ಹಿಂದುತ್ವದ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವರ ವಿಮರ್ಶೆಗಳೇ ಬೇರೆ, ಅವರ ಚಿಂತನೆಗಳೇ ಬೇರೆ. ಹಿಂದೂ ಧರ್ಮದ ದೇವತೆಗಳ ಬಗ್ಗೆ, ದೇವರ ಬಗ್ಗೆ, ದೇವತಾನುದೇವತೆಗಳ ಬಗ್ಗೆ ಅಥವಾ ನಮ್ಮ ತತ್ವ, ಆದರ್ಶ, ವಿಚಾರ, ಚಿಂತನೆ, ಯೋಜನೆ, ಆಲೋಚನೆ ಇವೆಲ್ಲಗಳ ಬಗ್ಗೆ ಎಲ್ಲೋ ಒಂದು ಕಡೆ ಅಪಪ್ರಚಾರ ನಡೆದಿದೆ. ಸೊ ಇದು ಸರಿನಾ ತಪ್ಪ ಅನ್ನುವಂಥ ವಿಮರ್ಶೆಗೆ ಕೆಲವು ಮಠಾಧೀಶರು ಬಂದು ಸಮಾಜಕ್ಕೆ ತಮ್ಮದೇ ಆದಂಥ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಯಾಕಂದರೆ ಇದು ಹಿಂದೂ ಧರ್ಮ ನಮ್ಮ ವ್ಯವಸ್ಥೆಯಲ್ಲಿ ಇದು ಹಿಂದುತ್ವ ಅಂದರೆ ಸುಮ್ಮನೆ ಅಲ್ಲ, ಇದು ಒಂದು ಭಾರತೀಯ ಸಂಸ್ಕೃತಿ, ನಮ್ಮ ರಾಷ್ಟ್ರೀಯತೆ ಬಿಂಬಿಸುವ ರಾಜಕೀಯ ಸಾಂಸ್ಕೃತಿಕ ಸಿದ್ಧಾಂತ. ಸೊ ಇದನ್ನು ಕೆಲವ್ರಿಗೆ ಏನಾಗಿದೆ ಅಂದರೆ RSS, BJP ಇವೆಲ್ಲ ಹಿಂದುತ್ವದ ಏನಾದ್ರು ಹಿಂದೂ ಸಮಾವೇಶ ಇವು ಮಾಡೋಕತ್ತಿದ್ರು ಕೂಡ ರಾಜಕೀಯ ಅನ್ನುವಂಥದ್ದು ಅದಕ್ಕೊಂದು ಟೈಟಲ್ ಕೊಡ್ತಾ ಇದ್ದಾರೆ. ಇದು ತಪ್ಪು ಅನ್ನುವಂಥ ವಿಚಾರಗಳನ್ನು ತಿಳಿಸ್ಲಿಕ್ಕೆ ನಮ್ಮ ಗದಗ ಜಿಲ್ಲೆಯಲ್ಲಿ 31/5/2026 ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ನಡೀತಾ ಇದೆ. ಈಗಾಗಲೇ ಕಳೆದ 3 ತಿಂಗಳ ಹೆಚ್ಚು ಕಡಿಮೆ ಭಾಳ ಇದ್ರ ಬಗ್ಗೆ ಸಂಚಲನ, ವಿಮರ್ಶೆ, ಚಿಂತನೆ ಇವೆಲ್ಲ ನಡೆದಿದೆ. ಮತ್ತು ಮನೆಗೆ ಹೋಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂಥ ವ್ಯವಸ್ಥೆ. ಸೊ ಅದರ ನೇತೃತ್ವವನ್ನು ಅಂದರೆ ಹಿಂದೂ ಸರ್ವ ಸಮಾಜದ ಒಕ್ಕೂಟ ಗದಗ ಜಿಲ್ಲೆ ಇದನ್ನು ಮಾಡಿಕೊಂಡಿದ್ದಾರೆ. ಇದರ ಅಧ್ಯಕ್ಷರಾಗಿ ವಸಂತ ಗೌಡರು ಪೊಲೀಸ್ ಪಾಟೀಲರು ಇದ್ದಾರೆ. ಅವರನ್ನು ಸ್ವಾಗತ ಮಾಡ್ತೀವಿ ಸರ್. ಹಾಗೆ ನಿಮಗೆಲ್ಲ ಗೊತ್ತಿದೆ, ಹಿಂದುತ್ವದ ಕಟ್ಟ ವಿಚಾರವನ್ನು ಬಿಂಬಿಸುವಂಥವರು ನಮ್ಮ ನಿಮ್ಗೆ ಗೊತ್ತಿದೆ, ಶಿವಾಜಿ ಜಯಂತಿ ಮಾಡ್ತಾರಲ್ಲ, ಅವೆಲ್ಲ ಯುವಕರನ್ನ ಆಕರ್ಷಣೆ ಮಾಡುವಂಥ ಒಂದು ವ್ಯಕ್ತಿತ್ವ ಇರೋರು ನಮ್ಮ ಈ ಹಿಂದೂ ಸರ್ವ ಸಮಾಜ ಒಕ್ಕೂಟದ ಗದಗ ಜಿಲ್ಲೆಯ ಸಂಚಾಲಕರು ರಾಜು ಖಾನಪ್ಪನವರು ನಮ್ಮ ಜೊತೆಗಿದ್ದಾರೆ. ಸ್ವಾಗತವನ್ನು ಮಾಡ್ತೀವಿ ಸರ್. ಸರ್, ಮುಖ್ಯವಾಗಿ ಇಲ್ಲಿ ಬರುವಂಥದ್ದು ಪ್ರಶ್ನೆ ಏನು ಅಂತ ಕೇಳಿದರೆ, ಭಾಳ ವರ್ಷಗಳ ನಂತರ ಒಂದು ಸುಮಾರು 300 ಸ್ವಾಮೀಜಿಗಳನ್ನು ಕರೆಸಿ ಏನೋ ಅದ್ಭುತವಾದಂಥ ಬಸವಾದಿ ಶಿವಶರಣ ಬೃಹತ್ ಹಿಂದೂ ಸಮಾವೇಶ ಮಾಡ್ತಾಯಿದ್ದಾರೆ. ಮೊದಲು ಅಧ್ಯಕ್ಷರಾಗಿದ್ದಕ್ಕೆ ನಿಮಗೆ ಅಭಿನಂದನೆಗಳು. ಯಾಕಂದರೆ ಭಾಳ ಖುಷಿ. ಈ ಹಿಂದೂ ಧರ್ಮಕ್ಕೆ ಮುಂದೆ ಬರೋರು ಭಾಳ ಕಡಿಮೆ ಆಗಿದ್ದಾರೆ, ಮುಂದೆ ಬಂದವರು ಹಿಂಜಗ್ಗೋರು ಹೆಚ್ಚಾಗ್ಯಾರ. ಸೊ ಅಂಥ ಸಂದರ್ಭದಲ್ಲಿ ನೀವು ಟೊಂಕ ಕಟ್ಟಿ ರಾಜು ಅವರು ನೀವು ಎಲ್ಲ ಏನು ಈ ಒಂದು ಒಕ್ಕೂಟ ಐತಲ್ಲ ಗಟ್ಟಿಯಾಗಿ ನಿಂತುಕೊಂಡಿದ್ದೀರಿ, ಒಕ್ಕೂರಿನ ಒಂದು ವಿಚಾರವನ್ನು ಹಂಚಿಕೊಳ್ತಾ ಇದ್ದೀರಿ. ಹಿಂದುತ್ವ ಸಮಾವೇಶ ಯಾಕೆ ಮಾಡ್ತಾ ಇದ್ದೀರಿ? ಇದರ ಉದ್ದೇಶ ಏನು? ನೋಡ್ರಿ, ಹಿಂದುತ್ವದ ಸಮಾವೇಶ ಮಾಡ್ತಕ್ಕಂಥ ಉದ್ದೇಶ ಮೊದಲು ನಾವು ಧರ್ಮ ಕಾಪಾಡೋದು. ನಂತರ ಈಗಿನ ನಮ್ಮ ಪೂಜ್ಯ ಸ್ವಾಮಿಯವರು ಪರಮ ಪೂಜ್ಯ ಅದೃಷ್ಟ ಕಾಳಿಸಿದ ಅಪ್ಪವ್ರದು ಒಂದು ವಿಶೇಷವಾದ ಜ್ಞಾನರು. ಅವರು ಸಾವಯವ ಕೃಷಿ ಹರಿಕಾರರು, ಭಗವದ್ಗೀತೆ, ರಾಮಾಯಣ ಎಲ್ಲವನ್ನು ಅರಿತುಕೊಂಡವರು, ಬಸವ ವಚನಗಳನ್ನು ಅರಿತುಕೊಂಡವರು, ರೈತಾಪಿ ವರ್ಗ, ರೈತನೇ ನನ್ನ ದೇವರಂತೇಳಿ ರೈತರ ಪಾದಗಳಿಗೆ ನಮಸ್ಕಾರ ಮಾಡುವಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ಮಹಾಸ್ವಾಮಿಗಳು. ನಾವಂತೂ ಅವ್ರನ್ನ ಇವತ್ತಿನ ದಿವಸ ಆಧುನಿಕ ವಿವೇಕಾನಂದರಂತಲೇ ಕಾಣ್ತಾ ಇದ್ದೇವೆ. ಓಕೆ, ಯಾರು ಅವರು? ಎಲ್ಲಿದ್ದರು ಅವರು? ಕೊಲ್ಲಾಪುರದ ಕನ್ನೇರಿ ಮಠದ ಸ್ವಾಮಿಗಳು. ಓಕೆ. ನನಗೆ ಸುಮಾರು 1992ರಿಂದ ಅವರ ಒಂದು ಸಂಪರ್ಕದಲ್ಲಿ ಬಂದು ಅವರ ಶಿಷ್ಯಂದಿರಾಗಿ ನಾವು ಇವತ್ತು ಜೀವನ ಸಾಗಿಸ್ತಾ ಇದ್ದೇವೆ. ಅವ್ರದ್ದೇ ನಮ್ಮದೇ ಆದ ಒಂದು ಪರಂಪರೆ ಇದೆ. ಇಂಚಗೇರಿ, ಈ ಕಾಡಸಿದ್ದೇಶ್ವರ ಸಂಪ್ರದಾಯ ಅಂತಂದರೆ ಸಂತ ಸಂಪ್ರದಾಯ ಪದ್ಧತಿಯೊಳಗೆ ನಾವು ಜೀವನ ಸಾಗಿಸ್ತೀವಿ. ದಿನ ಪೂಜೆ, ಭಜನೆ ಇವು ನಿತ್ಯ. ಅವ್ರು ಏನು ಅಲ್ಲೇ ಇದನ್ನು ನಾಮ ಕೊಟ್ಟ ಮೇಲೆ ನಾವು ಆ ಪದ್ಧತಿನ ನಾವು ಬಿಡೋಂಗಿಲ್ಲ. ಆ ಸಂಸ್ಕಾರ ಇಡೀ ನಮ್ಮ ಮನೆಯಲ್ಲಿ ಇರ್ತೈತಿ. ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಕೂಡ ಆ ಸಂಸ್ಕಾರ ಇರ್ತೈತಿ. ಆ ಒಂದು ಪದ್ಧತಿಯಿಂದ ಪೂಜ್ಯರ ನಮ್ಮ ಒಡನಾಟ. ನಮ್ಮ ಗದಗ ಜಿಲ್ಲೆಗೆ ಅವರು ಕದಡಿಗೆ ಶ್ರಾವಣದಲ್ಲಿ ನಾವು ಪ್ರತಿ ವರ್ಷ ಪುರಾಣ ಹಚ್ಚಿದಾಗ 1 ವರ್ಷ ತಪ್ಪಿಸ್ಲಿಲ್ಲ. ಅವ್ರು ನಮ್ಮ ಸಂಪರ್ಕ ಪ್ರತಿ ವರ್ಷ ನಮ್ಮ ಗ್ರಾಮಕ್ಕೆ ಬರ್ತಾರೆ. ಪ್ರತಿ ವರ್ಷ ಇಲ್ಲಿ ಲಿಂಗರಾಜ್ ಬರ್ತಾರೆ. ಪ್ರತಿ ಮಣ್ಣೆತ್ನ ಮಾಸಿಗೆ ಸಹಜಾನಂದಪ್ಪವ್ರು ಅಂತಿದ್ದರು, ಈ ನಮ್ಮ ಪರಂಪರೆಯವರು.
ಅವರು ಲಿಂಗದೊಳಗೆ ಆದಮೇಲೆ ಅವ್ರ ಪುಣ್ಯತಿಥಿಗೆ ಬರ್ತಾರೆ. ಹಳ್ಳಿಕೇರಿಯೊಳಗೆ ಬ್ರಹ್ಮಾನಂದ ಅಂತ ಅವ್ರ ಪುಣ್ಯತಿಥಿಯೊಳಗೆ ಅವರು ತಪ್ಸ್ಲೇ ಬರ್ತಾರೆ. ಹಳ್ಳಿಕೇರಿಗೆ ಲಿಂಗ ಕದಳಿಗೆ ಬರ್ತಾರೆ. ಈ ಒಂದು ಒಡನಾಟ ನಮ್ಮನ್ನು ಅತಿ ಹತ್ತಿರ ಪೂಜ್ಯರೊಂದಿಗೆ ಅತಿ ಹತ್ತಿರ ತಂದಿದ್ದು. ಇದನ್ನು ಈ ನಮ್ಮ ರಾಜು ಕಾನಪ್ಪನವರು ಹೋಗಿ ಪೂಜ್ಯರನ್ನ ಭೇಟಿ ಆದ ಹೊತ್ನ್ಯಾಗ ನಾವು ಹಿಂಗೆ ಮಾಡ್ಬೇಕಂತ ಮಾಡಿದ್ರಿ. ಹಿಂದೂ ಸಂಘಟನೆ ಹೋರಾಟಗಾರ ರಾಜು ಕಾನಪ್ಪನವರು ಮೊದಲಿದ್ದೂ ನಮಗೆ ಪರಿಚಯ ಇದೆ. ಅವ್ರ ತಂದೆಯವರು, ನಾವು ವ್ಯಾಪಾರಸ್ಥರು, ಅವರು APMC ಇರೋದ. ಹಿಂಗಾಗಿ ಅವ್ರು ಹೋಗಿ ಅಜ್ಜಾರು ಭೇಟಿ ಆದ ಹೊತ್ನ್ಯಾಗ ಗದಗಿನವಂತ ವಿಶೇಷವಾಗಿ ಅವ್ರು ಕರೆದು ಗದಗಿನ ಬಗ್ಗೆ ವಿಶೇಷವಾಗಿ ವಿಚಾರ ಮಾಡಿಕೊಂಡು ಇವಾಗ ಪಕ್ಕಾ ಹಿಂದೂ ಹೋರಾಟಗಾರ ಅದಾನ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡ ಮೇಲೆ ರಾಜುಗೆ ಡೇಟ್ ಕೊಟ್ಟು ಕಳಿಸಿದ್ರು ಅವರು. ಓಕೆ, 31/5 ನಾ ಬರ್ತೀನಿ ಅಂಥೇಳಿ, ರವಿವಾರ ಆಗತ್ತಪ್ಪ ಬರ್ತೀನಿ, ಕಾರ್ಯಕ್ರಮ ಸಾಯಂಕಾಲನ ಅಂತ ಅದನ್ನೂ ಕೂಡ ನಿರ್ಣಯ ಹೇಳಿ ಕಳಿಸಿದ್ರು ಅವರು. ಓಕೆ, ಇವರಿಗೆ ರಾಜು ಅವರಿಗೆ ನನಗೆ ಸ್ವಲ್ಪ ಸಂಪರ್ಕ ಕಡಿಮೆ ಇತ್ತು. ರಾಜು ಯಾರನ್ನೂ ಗೊತ್ತಿತ್ತು, ನಾವು ವಸಂತಗೌಡ ಯಾರನ್ನೂ ಗೊತ್ತಿತ್ತು. ಆದರೆ ರಾಜು ಅವರು ನಮ್ಮ ಒಕ್ಕಲಿಗರ ಓಣಿಯ ನಮ್ಮ ಇಬ್ಬರ ದೋಸ್ತರು, ಪಕ್ಷದ ಹಿರೇಗೌಡರು, ಈರಣ್ಣ ಬಾಳಿಕೆ ಅವ್ರು ಕರ್ಕೊಂಡು APMC ಬಂದು ಹೊತ್ತಿನಾಗ ನಾ ಹಿಂಗೆ ಕನ್ನೇರಿ ಮಠಕ್ಕೆ ಹೋಗಿದ್ದೀನಿ ರೀ. ಪೂಜ್ಯರೊಡನೆ ಒಂದು 4-5 ತಾಸು ಟೈಮ್ ಕಳೆದೆ. ಈಗ ಅವ್ರು ಇಲ್ಲಿ ಗದಗಿನಲ್ಲಿ ಹಿಂದೂ ಸಮಾವೇಶ ಮಾಡಲಿಕ್ಕೆ ನೀವು ಹಿಂದೆ ಪ್ರತಿಭಟನೆ ಮಾಡಿದ್ದೀವಿ ನಾವು. ಪೂಜ್ಯರಿಗೆ ಬಿಜಾಪುರ, ಬಾಗಲಕೋಟೆ, ಧಾರವಾಡ ಜಿಲ್ಲೆ ಪ್ರತಿಬಂಧಕಾಜ್ಞೆ ಸರ್ಕಾರ ಮಾಡಿದ ಹೊತ್ನ್ಯಾಗ ನಾವು ಗದಗಿನಲ್ಲಿ ನಾವು ಬರೀ ಯಾರನ್ನೂ ಕರೆದಿದ್ದಿಲ್ಲ. ನಮ್ಮ ಪರಂಪರೆಯ ಇಲ್ಲಿ 18ರಿಂದ 19 ಹಳ್ಳಿಯೊಳಗೆ ಆ ಪೂಜ್ಯರ ಪರಂಪರೆಯ ಶಿಷ್ಯಂದ್ರಿದ್ದೀವಿ. ನಾವೇ 2500 ಜನ ಸೇರಿ ಇಲ್ಲೇ ಪ್ರತಿಭಟನೆ ಮಾಡಿದ್ವಿ. ಮುಂದೊಂದಾದ ನಾವು ಮಾಡಿದ ನಂತರ ಒಂದು 20-25 ದಿವಸಕ್ಕೆ ಧಾರವಾಡ ಜಿಲ್ಲಾ ಹೈಕೋರ್ಟ್ನಿಂದ ನಿರ್ಣಯ ಆಯಿತು, ಪ್ರತಿಬಂಧಕಾಜ್ಞೆ ನಿಷೇಧ ಆಯಿತು. ಮುಂದೆ ನಾವು ಗದಗಿನಲ್ಲಿ ಒಂದು ಸಮಾವೇಶ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು. ಇದನ್ನು ರಾಜು ಕಾನಪ್ಪನವರು ಡೇಟ್ ತೊಗೊಂಡು ಬಂದುಬಿಟ್ಟಿದ್ರು. ನಮಗೆ ಸ್ವಲ್ಪ ಸಮಯದ ಅಭಾವನೆ ಇತ್ತು. ಆದರೆ ಅಜ್ಜಾರು ಅಪ್ಪಣೆ ಕೊಟ್ಟಾರ, ಡೇಟ್ ಕೊಡ್ಲಾರ್ದಂಥ ಡೇಟ್ ಕೊಟ್ಟಾರ. ಇದು ಏನಾದರೂ ಮಾಡಿ ಕಾರ್ಯಕ್ರಮ ಮಾಡ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಪೂಜ್ಯರ ಬಗ್ಗೆ ಒಂದು ಅಭಿಪ್ರಾಯ, ಒಂದು ವಿಶೇಷ ಇದೆ. ನಾನು ಅವನಿಗೆ ದೂಸರ ಏನು ಹೇಳಿಲ್ಲ, ಇಲ್ಲ ಮಾಡೋಣಪ್ಪ, ನಾನು ಅವರ ಅಜ್ಜಾರ ಶಿಷ್ಯ ಆದೀನಿ, ಆದರೆ ನಾನು ನೀನು ಇಬ್ಬರು ಮಾಡೋದಲ್ಲ, ಸಮಾಜ ಕಟ್ಕೊಂಡು ಅಂಥೇಳಿ ಒಂದು ನಿರ್ಣಯಕ್ಕೆ ಬಂದ್ವಿ. ಆವಾಗ ರಾಜು ಬರೀ ಹಿಂದೂ ವೀರ ಶೈವ ಲಿಂಗಾಯತ ಹಿಂದೂ ಯುವ ಸಂಘಟನೆ ಅಂತ ಅಡ್ಡಾಡ್ತಿದ್ದ. ನಾ ಹೇಳಿದೆ, ಇದು ಫಸ್ಟ್ ನಾವು ಭಾರತೀಯರು, ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಬಂಧುಗಳು. ಈ ಒಂದು ತತ್ವದಡಿಯಲ್ಲಿ ಈ ಒಕ್ಕೂಟ ರಚನೆ ಮಾಡಿಕೊಂಡು ಸರ್ವ ಸಮಾಜಕ್ಕೆ ಎಲ್ಲ ಸರ್ವ ಸಮಾಜ ಅಧ್ಯಕ್ಷರನ್ನ ಕಾರ್ಯದರ್ಶಿನ ಕೂಡಿಕೊಂಡು ನಿರ್ಣಯ ತಗೊಂಡು ಮುಂದುವರಿನಪ್ಪ ರಾಜು ಅಂತ ಹೇಳಿದೆ. ಮುಂದೆ 2 ದಿನದಾಗ ಅವ್ರ ರಾಚೋಟೇಶ್ವರ ಗುಡಿ ಒಳಗೆ ಮೀಟಿಂಗ್ ಕರೆದು ಸುಮಾರು 250 ಜನ ಸೇರಿದ್ರು. ಸರ್ವ ಸಮಾಜದ ಜನರು ಬಂದಿದ್ದರು. ಆ ಹೊತ್ತಿನಾಗ ಈ ಸಂಘಟನೆ ಬಗ್ಗೆ ಎಲ್ಲರೂ ಭಾಳ ಉತ್ಸುಕತೆಯಿಂದಿದ್ದರು. ಎಲ್ಲರೂ ಮಾಡೋದು ಅಂತಂದರು. ಮಾಡೋದಂದ್ಮೇಲೆ ಅದಕ್ಕೆ ಅಧ್ಯಕ್ಷರಾಗಿ ನನಗೆ ಹೆಸರು ಹೇಳಿದರು. ಅಲ್ಲೊಂದು 7 ಸಮಾಜದವ್ರು ಕೂಡ ಹೆಸರು ಹೇಳಿದರು. ರಾಜನಿಂದ ನೀವು ಆಗ್ಬೇಕ್ರಿ ಅಧ್ಯಕ್ಷ. ನಾ ಹೇಳಿದೆ, ನನಗೆ ಏಜ್ ಆಗ್ಯಾವು, ಬೇಡ, ನೀವು ಯುವಕರಾಗ್ರಿ, ನಾವು ಹಿಂದೆ ಏನು ಸೇವಾ ಮಾಡೋದು ಹೇಳ್ರಿ ಮಾಡ್ತೀವಿ. ಆದರೂ ಕೂಡ ಸರ್ವರ ಒಂದು ಒತ್ತಾಯದ ಮೇರೆಗೆ ನಾನು ಈ ಅಧ್ಯಕ್ಷ ಪದವಿಯನ್ನು ಸ್ವೀಕಾರ ಮಾಡಿದ್ದೆ. ನಾವು ಎಲ್ಲೇ ಹೋದ್ರೂ ಸಹಿತ ನಿಮಗೆ ಗೊತ್ತೈತಿ, ನಾವೆಲ್ಲ ಮಠ ಗವಾಯಿಗಳ ಆಶ್ರಮ, ಶರಣರ ಆಶ್ರಮ, ಕೊಪ್ಪಳ ಗವಿಸಿದ್ದೇಶ್ವರ ಎಲ್ಲ ಮಠದಾಗ ಸೇವೆ ನಮ್ಮದಷ್ಟೇ ಕೆಲಸ. ಏನೇ ತನು ಮನ ಧನ ಸೇವೆ. ಎಸ್ಪೆಷಲಿ ಇದು ನಿನಗೆ ಗೊತ್ತಿದ್ದ ಪಟ್ಟಿಗೆ, ನಿಮಗೆ ಗೊತ್ತಿದ್ದ ಪಟ್ಟಿಗೆ ನಾವು ಅಡುಗೆ ಮನೆ ಸೆಕ್ಷನ್ ಮಂದಿ, ಪ್ರಸಾದ ವ್ಯವಸ್ಥೆ ಮಂದಿ. ಹೀಗಾಗಿ ಮುಂದೆ ಎಂದೂ ವೇದಿಕೆಗೆ ಬಂದವರಲ್ಲ ನಾವು. ಈಗ ಇದರ ಉದ್ದೇಶ ಒಂದು ಇಟ್ಕೊಂಡು ಈಗ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದೇ ಉದ್ದೇಶ ನಮ್ಮ ಕಾನ್ಸೆಪ್ಟ್ ಏನಂದರೆ, ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಬಂಧುಗಳು. ಇದ್ರಾಗ ಯಾವ ಜಾತಿನೂ ಇಲ್ಲ, ಫಸ್ಟ್ ನಾವು ಹಿಂದೂಗಳು. ಓಕೆ, ಇದನ್ನು ತಲೆಯಾಗಿ ಇಟ್ಕೊಂಡ ಈ ಸಂಘಟನೆ ಮಾಡಿದ್ದು. ಓಕೆ, ಈ ಕಾರ್ಯಕ್ರಮನೂ ಮಾಡ್ತಾ ಇದ್ದೀವಿ. ಸರ್, ರಾಜು ಸರ್, ಈಗ ಮುಖ್ಯವಾಗಿ ನೀವು ಸಂಚಾಲಕರಿದ್ದೀರಿ, ನಿಮ್ಮದು ಭಾಳಷ್ಟು ಕೆಲಸ ಇದೆ. ಈ ಸಂಘಟನೆ ವ್ಯವಸ್ಥೆ ಅಂದರೆ ಏನು ಅವತ್ತು ನೀವು ಸಮಾವೇಶ ಮಾಡ್ತಿರಲ್ಲ, ಅದರ ವ್ಯವಸ್ಥೆ, ಯಾರು ಬರ್ತಾರೆ, ಎಷ್ಟು ಜನ ಸೇರ್ತಾರೆ, ಎಲ್ಲಿ ಕಾರ್ಯಕ್ರಮ, ಎಷ್ಟು ಸ್ವಾಮಿಗಳು ಇರ್ತಾರೆ, ಮತ್ತು ಎಷ್ಟು ಸಮಯ, ಯಾವಾಗ, ಡೇಟು, ಎಲ್ಲಿ, ಸ್ಥಳ? ಮೊದಲೇದ್ದು ನಾನು ಆಸ್ಕ್ ನ್ಯೂಸ್ಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇವತ್ತು ಸಮಾಜದೊಳಗಿಂತ ಒಂದು ದೊಡ್ಡ ಕಾರ್ಯಕ್ರಮ ನಡೆದೈತಿ. ಇದಕ್ಕೆ ಒಂದು ಪ್ರಚಾರ ಬೇಕು. ಆ ಪ್ರಚಾರ ಅಂತ ಅನ್ಕೋರಿ ಅಥವಾ ಒಂದು ಸುದ್ದಿ ಅಂತ ಅನ್ಕೋರಿ, ಅದಕ್ಕೆ ತಾವು ತಮ್ಮನ್ನು ಇಲ್ಲಿ ಕರೆಸಿದ್ದಕ್ಕೆ ಭಾಳ ಸಂತೋಷ ಆಯ್ತು. ಈ ಒಂದು
ಹಿಂದೂ ಸರ್ವ ಸಮಾಜಗಳ ಒಕ್ಕೂಟಕ್ಕೆ ಸುಮಾರು 68 ಸಮಾಜದ ಮುಖಂಡರುಗಳನ್ನು ಕರೆಸಿ ಪ್ರತಿ ಮನೆಗೆ ಅಡ್ಡಾಡಿ ಆ ಅಧ್ಯಕ್ಷರು ಕಾರ್ಯದರ್ಶಿಗಳು ಅಥವಾ ಆ ಸಮಾಜದ ಒಬ್ಬ ವ್ಯಕ್ತಿನೂ ಅಂತೇಳಿ ಆರಿಸ್ಕೊಂಡು ಬಂದು 68 ಸಮಾಜದವ್ರಿಗೆ ಸಂಪರ್ಕ ಮಾಡಿ ಆ 68 ಸಮಾಜದೊಳಗೆ ಕಮ್ಸೆ ಕಮ್ ನಮ್ಗೆ 62 ಸಮಾಜದವ್ರು ರೀಚ್ ಆಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬರಲಾರ್ದವ್ರು ನಮ್ಗೆ ಫೋನ್ ಮುಖಾಂತರ ಸಂಘಟನೆ ಮಾಡೋಕೆ ಅಡ್ಡಿ ಇಲ್ಲ ಅಂಥೇಳಿ ಸಂದೇಶ ಕೊಟ್ಟ ನಂತರ ಈ ಒಂದು ಸಮಾವೇಶ ಮಾಡಿದ್ವಿ. ಈ ಸಮಾವೇಶ ಉದ್ದೇಶ ಮೂಲ ಏನಂದ್ರೆ ಇವತ್ತು ಇಡೀ ರಾಜ್ಯದಲ್ಲೇ ಹಿಂದೂಗಳ ಒಗ್ಗಟ್ಟನ್ನು ಒಡೆಯುವಂಥ ಕೆಲಸ ಒಂದಿಷ್ಟು ವಿಂಗ್ಸ್ ಲೆಫ್ಟ್ ವಿಂಗ್ಸ್ಗಳು ಮಾಡ್ತಾವೆ. ಎಡಪಂಥೀಯರು ಅವರೆಲ್ಲ ಎಲ್ಲಿವರೆಗೂ ನಮ್ಮನ್ನು ತುಳ್ಯಾಕ ಕುಂತಾರಂದ್ರೆ ನಮ್ಮದೇ ಸ್ವಾಮೀಜಿಗಳು ಕಾವಿಧಾರಿಗಳು ನಮ್ಮ ದೇವರುಗಳನ್ನೇ ಈ ಉದಾಹರಣೆಗೆ ತಗೋರಿ ಲಕ್ಷ್ಮೀನ ಜೂಲಿ ಲಕ್ಷ್ಮಿ ಅಂತಾರ, ವೀರಭದ್ರೇಶ್ವರನ ಗಿಡ್ಡ ವೀರಭದ್ರೇಶ್ವರ ಅಂತ ಹೇಳ್ತಾರ, ಕೃಷ್ಣನ ಕಳ್ಳ ಅಂತ ಹೇಳ್ತಾರೆ, ರಾಮನ್ನ ಕಾಡಿನ ಮನುಷ್ಯ ಅಂತ ಹೇಳ್ತಾರೆ. ಹಿಂಗೆ ನಮ್ಮವರನ್ನೇ ನಮ್ಮನ್ನ ದೇವರನ್ನು ಬೈದು ನಮ್ಮವರ ನಾವು ಈ ಧರ್ಮದಿಂದ ವಿಮುಕ್ತಿ ಆಗ್ಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಯಾರ್ಯಾರು ಹೊರಟಾರ ಅವರನ್ನು ತಡೆಯುವಂಥ ಕೆಲಸ ನಾವು ಸಣ್ಣವರು ನಾವೆಲ್ಲರೂ ಮಾಡಕ್ಕೆ ಕುಂತವ್ರು. ಏನು ಅದೃಶ್ಯ ಕಾಳಸಿದ್ದೇಶ್ವರ ಕನೇರಿ ಮಠದ ಅಪ್ಪಾರ ಇಡೀ ದೇಶದೊಳಗೆ ಇದೊಂದು ಸಂಚಲನ ಮೂಡುವಂಥ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಒಂದು ಮಾಡಕ್ಕೆ ಕುಂತಿದ್ದೆ ಅಂದ್ರೆ ಯಾರು ಇಂಥ ಪೂಜ್ಯರದಾರ ಇವ್ರಿಗೊಂದು ಉತ್ತರ ಇದೆ. ಸಮಾಜ ಜಾಗೃತಿ ಆಗೈತಿ, ಸಮಾಜ ಇಂಥವನ್ನು ತಡೆಯಂಗಿಲ್ಲ, ಇದಕ್ಕೆ ಉತ್ತರ ಕೊಡೋದಕ್ಕೋಸ್ಕರನ ಪರಮ ಪೂಜ್ಯರು ಬರೋಂತಾರೆ. ಈ ಒಂದು ಸಮಾವೇಶಕ್ಕೆ ಸುಮಾರು 25,000ಕ್ಕೂ ಅಧಿಕ ಜನರು ಸೇರುವ ನಿರೀಕ್ಷೆ ನಮ್ದಾಗಿದೆ. ಮತ್ತು ಅದ್ರ ಜೊತೆನೇ ಸುಮಾರು 300ಕ್ಕೂ ಅಧಿಕ ಸ್ವಾಮೀಜಿಗಳು ನಮ್ಮ ಜಿಲ್ಲೆಯಿಂದ ಸುಮಾರು 30ರಿಂದ 60 ಜನ ಸ್ವಾಮೀಜಿಗಳು ಬರುವ ನಿರೀಕ್ಷೆ ಇದೆ. ಮತ್ತು ಹೊರಗಿನಿಂದ ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಒಟ್ಟಾರೆ ಸೇರಿ 300ಕ್ಕೂ ಅಧಿಕ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಡೆಯುವ ಸ್ಥಳ ಅಂದ್ರೆ ನಾವು ಮೊದಲೇದ್ದು ಕುಂಭ ಮೆರವಣಿಗೆಯನ್ನು ಮಾಡ್ತೀವಿ ರೀ. ಸುಮಾರು ಒಂದು 3,000-4,000 ಮಹಿಳೆಯರನ್ನು ಸೇರಿಸಿ ಮತ್ತು ಎಲ್ಲ ಬಂದಂಥ ಕಾರ್ಯಕರ್ತರು ಮತ್ತು ಧರ್ಮಾಭಿಮಾನಿಗಳು ಅಜ್ಜಾರ ಶಿಷ್ಯರು ಯಾರು ಅದಾರ ಅವರೆಲ್ಲರೂ ಕರ್ಕೊಂಡು ನಗರದ ಭೂಮಿಡಿ ಸರ್ಕಲ್ ಅಂದ್ರೆ ಪುಟ್ಟಯ್ಯಜ್ಜನ ಸರ್ಕಲ್ ಮುಂಭಾಗದಿಂದ ಪ್ರಾರಂಭ ಆಗಿ ನಗರದ VDST ಗ್ರೌಂಡ್, ಆ VDST ಗ್ರೌಂಡ್ ಒಳಗೆ ಅಲ್ಲಿ ನಮ್ಮದು ಸಮಾವೇಶ ನಡೆದಿದೆ. ಆ ಸಮಾವೇಶ ಅವತ್ತು ಸಾಯಂಕಾಲ ಅಂದ್ರೆ ರವಿವಾರ ದಿವಸ 31/5 ರವಿವಾರ ದಿವಸ ಸಾಯಂಕಾಲ 5 ಗಂಟೆಗೆ ಈ ಒಂದು ಸಮಾವೇಶ ನಡೆದಿದೆ. ಈ ಒಂದು ಸಮಾವೇಶಕ್ಕೆ ನಾವು ಹಲವಾರು ರಾಜಕೀಯ ನಾಯಕರನ್ನ ಅಂದ್ರೆ ಮಾಜಿ ಇರ್ಬೋದು, ಹಾಲಿ ಇರ್ಬೋದು, ಎಲ್ಲ ಶಾಸಕರು, ಮಾಜಿ ಶಾಸಕರು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಗರಸಭಾ ಸದಸ್ಯರು ಎಲ್ಲರನ್ನೂ ಕೂಡ ನಾವು ಯಾರ್ಯಾರು ಹಿಂದೂಗಳದಾರ ಅವರೆಲ್ಲರನ್ನೂ ಕೂಡ ಈ ಒಂದು ಸಮಾವೇಶಕ್ಕೆ ಆಹ್ವಾನ ಕೊಟ್ಟಿದ್ದೀವಿ. ಎಸ್, ಈಗ ಇದರ ಊಟ ವ್ಯವಸ್ಥೆ, ವಸತಿ, ಊಟದ ಪ್ರಸಾದ ವ್ಯವಸ್ಥೆ ನಾವು 25ರಿಂದ 30,000 ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಿ. ಎಸ್ ಸರ್. ಊಟ ಅಂದರೆ ಶಿರಾಪರ ಬೇಡ ಅಂಥೇಳಿ ಹಳೆ ಪದ್ಧತಿ ಪ್ರಕಾರ ಫಸ್ಟ್ ಕ್ಲಾಸ್ ಬೆಲ್ಲದ ಸಂಸ್ಕಾರ. ಓಕೆ. ಆಮೇಲೆ ಅನ್ನ, ಒಂದು ಬದ್ನಿಕಾಯಿ ಪಲ್ಯ, ಅನ್ನ, ಸಾರು, ಉಪ್ಪಿನಕಾಯಿ, ಈ ವ್ಯವಸ್ಥೆನ ನಾವು 30,000 ಜನರಿಗೆ ಇನ್ನೂ ಹೆಚ್ಚು ಬಂದರೂ ಸಹಿತ ನಾವೇನು ಕೊರತೆ ಮಾಡೋಂಗಿಲ್ಲ. ಆದರೆ ಸಮಯದ ಅಭಾವ ಆಗುತ್ತೆ ಅನ್ನೋದ್ರಿಂದ ನಾವು 1 ಗಂಟೆಗೆ ಪ್ರಸಾದ ಸ್ಟಾರ್ಟ್ ಮಾಡ್ತೀವಿ. ಹಳ್ಳಿ ಜನ ಬರ್ತಾರ, ಈಗ ಹೊರಾರು ಬರ್ತಾರ, ಮೊದಲ ಬಂದವರಿಗೆ 1 ಗಂಟೆಯಿಂದ ನಾವು 5 ಗಂಟೆವರೆಗೂ ನಿರಂತರವಾಗಿ ನಾವು 15,000ರಿಂದ 20,000 ಪ್ರಸಾದ ರೆಡಿ ಇರ್ತೈತ್ರಿ. ನಾವು 5 ಗಂಟೆವರೆಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ. 5 ಗಂಟೆಗೆ ಅಜ್ಜಾರು ವೇದಿಕೆಗೆ ಬಂದ ಮೇಲೆ ಎಲ್ಲ ನಾವು ಪ್ರಸಾದ ಬಂದ್ ಮಾಡ್ತೀವಿ. ಈಗ ಸಂಪರ್ಕ ಬರೋಕ್ಕೆ ಹೋಗೋಕ್ಕೆ ಅವರೆಲ್ಲ ಸ್ವಂತ ಭಕ್ತರು ತಮ್ಮ ಗಾಡಿ ತೊಗೊಂಡೇ ಬರ್ತಾರೆ. ರೈಟ್. ನಾವು ಹಳ್ಳಿಯೊಳಗೆಲ್ಲ ಪ್ರಚಾರ ಮಾಡೀವಿ. ಈಗ ಎಲ್ಲೆಲ್ಲೇ ಹೋಗ್ಯಾರ ಈ ಭಕ್ತರಾಗಿ ಅಜ್ಜಾವ್ರ ಬಗ್ಗೆ ಒಂದು ಅಭಿಮಾನ, ಒಂದು ವಿಶೇಷವಾದ ಅವರು ಯೂಟ್ಯೂಬು ಅದ್ರಾಗ ರಾಷ್ಟ್ರದೆಲ್ಲ ಬರ್ತಾರಲ್ಲ. ಹಳ್ಳಿಯೊಳಗೆ ವಿಶೇಷವಾದ ಅಭಿಮಾನ ರೈತರಿಗೆ, ರೈತ ಮಹಿಳೆಯರಿಗೆ. ಇವತ್ತು ಯಾರಾದರೂ ರೈತರ ಬಗ್ಗೆ ಮಾತಾಡ್ತಾರಂದ್ರೆ, ರೈತ ಮಹಿಳೆಯರ ಬಗ್ಗೆ, ರೈತ ಕುಟುಂಬದ ಬಗ್ಗೆ ಮಾತಾಡ್ತಾರಂತಂದ್ರೆ ಅವರೊಬ್ಬರೇ. ಅವರೊಬ್ಬರೇ. ಯಾಕಂದ್ರೆ ಇವತ್ತು ಅವ್ರು ಎಲ್ಲಿ ಮಟ್ಟ ವಿಚಾರ ಮಾಡ್ತಾರೆ, ಒಂದು ಸಭೆಯೊಳಗೆ ಹೇಳ್ತೇನೆ ನಿಮಗೆ, ರೈತ ಮಕ್ಕಳಿಗೆ ಕನ್ಯೆ ಸಿಗೋದಿಲ್ಲ ಅಂಥೇಳಿ ಒಂದು ವಿಷಯ ಪ್ರಸ್ತಾಪ ಬಂದತ್ನಾಗ ಕಣ್ಣೀರು ಹಾಕಿದ್ರು. ಆಗ ಅಲ್ಲಿ ಕುಳಿತಂಥ ಎಲ್ಲ ತಾಯಂದಿರಿಗೆ ಮನವಿ ಮಾಡಿಕೊಂಡ್ರು. ಆ ತಾಯಂದಿರಲ್ಲಿ ಒಂದು 7-8 ಜನ ಅವ್ರ ಮಕ್ಕಳು ಎಜುಕೇಟ್ ಇಟ್ಟಿದ್ರು. ನಾವು ರೈತ ಮನೆ ತನಕ ಕನ್ಯೆ ಕೊಡ್ತೀವಿ ಅಂತ ಆಶ್ವಾಸ ನೀಡಿದರು. ಅದು ನಡ್ಕೊಂಡ್ರು ಹಂಗೆ ಅವರು ಒಂದು ಸಮಾರಂಭ 7-8 ಜನ. ಈ ರೀತಿಯಾಗಿ ಸಮಾಜಕ್ಕೆ ರೈತರ ಬಗ್ಗೆ, ರೈತ ಮಕ್ಕಳ ಬಗ್ಗೆ ಪ್ರೇರಣೆಯನ್ನು ಮಾಡ್ತಾ
ಸಾವಯವ ಕೃಷಿ ಬೆಳೆಸ್ಬೇಕು. 1 ಎಕರೆ ಅಲ್ಲಿ ಮಾಡೆಲ್ ಅದಾವ್ರಿ ಕನ್ಯಾರ ಮಠಕ್ಕೆ ಹೋದ್ರೆ 1 ಎಕರೆ ಬೆಳೆಯೊಳಗೆ 1 ಎಕರೆ ಹೊಲದೊಳಗೆ ಅದರಲ್ಲಿ ಸ್ವಲ್ಪ ಹನಿ ನೀರಾವರಿ ಮಾಡ್ಕೋಬೇಕು. 2 ಎತ್ತು ಅಥವಾ 2 ಆಕಳ ಮನೆ ಒಂದು, ಗಂಡ ಹೆಂಡತಿ 2 ಮಕ್ಕಳು. ಬೆಳಗ್ಗೆ 5ರಿಂದ ಈಗಿನ ರೈತರ ಬಗ್ಗೆ ಸ್ವಲ್ಪ ಸಿಟ್ಟು ಬರ್ತಿತ್ತು ಜನರಿಗೆ. ಯಾಕಂದರೆ ಇವಾಗೆಲ್ಲ ನಾವೆಲ್ಲ ಮೋಟ್ರ್ ಸೈಕಲ್ ರೈತರಾಗಿವಿ, ಕಾರಿನ ರೈತರಾಗಿವಿ. ಬೆಳಗ್ಗೆ 5ರಿಂದ ಸಾಯಂಕಾಲ 5ವರೆಗೆ ಕಂಟಿನ್ಯೂಸ್ ಆಗಿ ಊಟದ ಟೈಮು ವಿಶ್ರಾಂತಿ ತೊಗೊಂಡು ದುಡಿದ್ರೆ ಅವರು ಮನೆಗೇನ ಬಳ್ಳಿ ಬೆಳೆಸ್ಯಾರೆ. ಸೌತಿ ಬಳ್ಳಿ, ಕುಂಬಳಕಾಯಿ ಬಳ್ಳಿ, ಹೀರೆಕಾಯಿ ಬಳ್ಳಿ, ಹಾಗಲಕಾಯಿ ಬಳ್ಳಿ, ಹಿಂಗೆ ಮನೆ ಸುತ್ತಾರ ಹೂವಿನ ಬಳ್ಳಿಗಳು ಇವನ್ನೆಲ್ಲ ಉಪಬೆಳೆ. 1 ಎಕರೆ ಒಳಗೆ 10 ಗುಂಟೆ ಕಬ್ಬು ಹಾಕಬೇಕು, 10 ಗುಂಟೆ ಎಣ್ಣೆಕಾಳು ಬೆಳಿಬೇಕು, 10 ಗುಂಟೆ ಜೀವನಕ್ಕೆ ಬೇಕಂತ ಜೋಳ ರಾಗಿ ಅಂತ ಬೆಳಿಬೇಕು, ಉಳ್ಕಿದ ಕಾಯಿಪಲ್ಲೆ 10 ಗುಂಟೆ ಒಳಗೆ ಬೆಳಿಬೇಕು 1 ಎಕರೆ ಒಳಗೆ. ಇಂತಹ ಒಂದು ಮಾಡೆಲ್ ಮಾಡಿ ಇವತ್ತು ರೈತರು ಬದುಕಬೇಕಂದ್ರೆ ಅದನ್ನು ನೋಡಬೇಕು, ಅವರ ಆಶೀರ್ವಾದ ಕೇಳಬೇಕು, ಅವರ ಅಭಿಪ್ರಾಯ ಕೇಳಬೇಕಂತ ರೈತರು ಭಾಳ ಉತ್ಸುಕಾಗಿ ಬರ್ತಾ ಇದ್ದಾರೆ. ಇಲ್ಲಿ ವಿಷಯ ಏನು? ಇಲ್ಲಿ ಸಮಾವೇಶ, ಈ ಬೃಹತ್ ಸಮಾವೇಶ ಇದ್ರಾಗ ನಾವು ಧರ್ಮ, ಕೃಷಿ, ಧರ್ಮ ಕೃಷಿ ಮತ್ತೆ ಸರ್ ರಾಜ್ ಸರ್ ಆಮೇಲೆ ಈ ಬಸವಾದಿ ಶರಣರ ತತ್ವ ವಿಚಾರಗಳು, ಹಿಂದುತ್ವದಲ್ಲಿ ಬಸವಾದಿ ಶರಣರ ತತ್ವಗಳು, ಎಸ್, ಇದರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಒಂದು ಪ್ರಶ್ನೆ ಏನು ಅಂದರೆ, ನಿಮ್ಗೆ ಈ ಎಲ್ಲಿ ಹೋಗ್ತಾರೆ ಆ ಸ್ವಾಮೀಜಿಗಳಿಗೆ ಸ್ಟೇ ತರೋದು, ಬರಲಾರ್ದಂಗೆ ನೋಡ್ಕೊಳ್ಳೋದು, ಅಪಪ್ರಚಾರ ಮಾಡೋದು, ವಿರೋಧ ಮಾಡೋದು ನಡೆದ ಇಲ್ಲಿ ನಡೆದದ? ಇಲ್ಲಿ ನಡೆದದ್ರಿ. ಹಾಂ, ಆದ್ರೆ ಇಲ್ಲಿ ನಾವು ಗದಗಿನಲ್ಲಿ ತಮಗೆ ತಿಳಿದ ಹಾಗೆ ಸರ್ವ ಜನರು ಸರ್ವ ಮಠಕ್ಕೂ ನಡ್ಕೊಂಡು ಹರಿದೀವಿ, ಶಾಂತಿ ಬಯಸರಿದೀವಿ. ಆದರೆ ಕೆಲವು ಕಟ್ಟ ಬಸವಾಭಿಮಾನಿಗಳು ತಿಳ್ಕೊತಾ ಇರ್ತಾರೆ. ಅವ್ರಿಗೆ ಗದಗಿನ ಜನರಿಗೆ ಅವ್ರು ಯಾರು ಅನ್ನೋದು ಗೊತ್ತೈತಿ. ಅವರು ಕೇವಲ ಒಂದು 30-40 ಜನ ಇದ್ದಾರೆ, 50 ಜನ ಇದ್ದಾರೆ, ಅವರು ವಿರೋಧ ಮಾಡಕತ್ತಾರೆ. ಅದಕ್ಕೆ ಇಲ್ಲಿ ಆ ಮಠಾಧೀಶರದ್ದು ಬೆಂಬಲಿಲ್ಲ. ನಾನು ಹೃದಯಪೂರ್ವಕವಾಗಿ ಹೇಳ್ತೀನಿ, ಯಾಕಂದ್ರೆ ನಾನು ಎಲ್ಲ ಮಠದಾಗ ಬೆಂಬಲಿಲ್ಲ, ಈ ವಿರೋಧಿಗಳಿಗೆ ಇದಕ್ಕೆ ಬೆಂಬಲ ಇದೆ. ವಿರೋಧ ಮಾಡಕತ್ತಾರಲ್ಲಿ ಸಮಾವೇಶಕ್ಕೆ, ಇದಕ್ಕೆ ಬೆಂಬಲಿಲ್ಲ. ಓಕೆ, ಹೀಗಾಗಿ ಪೂಜ್ಯರು ಎಲ್ಲ ಮಠದವರು ಹೇಳ್ಯಾರ, ಆದರೂ ಮಾಡಕತ್ತಾರೆ, ಮಾಡಲಿ. ಎಲ್ಲೇ ಒಂದು ಒಳ್ಳೆ ನಡೀತಿದೆ, ಅದು ಒಂದು ಒಳ್ಳೆ ಕೆಲಸ ನಡೀಬೇಕು, ವಿರೋಧಿಗಳು ಇರಬೇಕು. ಎಸ್. ಈಗ ರಾಜು ಸರ್, ಹಿಂದುತ್ವ ಸಮಾವೇಶದೊಳಗೆ ಸ್ವಾರ್ಥಪರ ನಿಲುವಿದೆ, ರಾಜಕಾರಣ ಇದೆ ಇದರಲ್ಲಿ, ಮತ್ತು ಬೇರೆ ಒಂದು ವ್ಯವಸ್ಥೆ ಅಂದರೆ BJP, RSS ಇದನ್ನು ಹೇಳಿ ಜನರನ್ನ ದಾರಿ ತಪ್ಪಿಸುವಂಥ ಕೆಲಸ ನಡೀತಾ ಇದೆ. ಇಲ್ಲ, ನಾನು ಮೊದಲೇದು ಹೇಳ್ತೀನಿ, ಇದು ಒಂದು ನನಗೆ ಈಗ ವಸಂತ ಗೌಡ್ರು ಹೇಳಿದ್ರಲ್ಲ ಆಗಲ್ಲಿಗೆ, ಇದು ಒಂದು ನನಗೆ ದೊಡ್ಡ ಅನುಭವ ಇದು. ಯಾಕಂದ್ರೆ ಸುಮಾರು 68 ಸಮಾಜಗಳನ್ನು ನಾನು 27 ವರ್ಷ ಹೋರಾಟ ಮಾಡಿದ್ರು ಕೂಡ ನನಗೆ ಸೇರ್ಸಕ್ಕಾಗಿದ್ದಿಲ್ಲ. ಈ ಒಂದು ಅನುಭವ ಇದೆ ನನಗೆ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತು ಯಾವುದೇ ಜಾತಿ ಇಲ್ಲ. ನಿಮಗೆ ಗೊತ್ತಿರಲಿ, ಈ ಸಣ್ಣ ಸಮಾಜಗಳು, ಸಿಕ್ಕಲ್ಗಾರ ಸಮಾಜ ಇರ್ಬೋದು, ಸುಡ್ಗಾಡು ಸಿದ್ಧರ ಸಮಾಜ ಇರ್ಬೋದು, ಬೇರೆ ಬೇರೆ ಇನ್ನೂ ಹಲವಾರು ಸಣ್ಣ ಸಮಾಜದವರು, ಅವ್ರು ಯಾವತ್ತೂ ಕೂಡ ಅವ್ರು ಹಿಂದೂಗಳಂತ ಹೇಳ್ಕೊಂಡೇ ಇರ್ತಾರೆ, ಹಿಂದೂ ಆಚಾರ ವಿಚಾರಗಳು ಮಾಡ್ತಾರೆ. ಆದ್ರೆ ಅವ್ರು ನಮ್ಮ ಒಟ್ಟಿಗೆ ಕೂಡಿದ್ದಿಲ್ಲ. ಈ ಒಂದು ಹೋರಾಟ ಅನ್ರಿ, ಅಥವಾ ಈ ಒಂದು ಜ್ಞಾನ ಸಮಾವೇಶ ಅನ್ರಿ, ಈ ಒಂದು ಸಮಾವೇಶಕ್ಕೆ ಅದ್ಭುತವಾಗಿ ಬಂದಾರ. ಮತ್ತು ಈಗ ನಾವು ಯಾವ್ಯಾವ ರಾಜಕಾರಣಿ, ಉದಾಹರಣೆಗೆ CC ಪಾಟೀಲ್ ಇರ್ಬೋದು, ಕಳಕಪ್ಪ ಬಂಡಿ ಇರ್ಬೋದು, DR ಪಾಟೀಲ್ ಇರ್ಬೋದು, HK ಪಾಟೀಲ್ ಇರ್ಬೋದು, ಇನ್ನು ಹಲವಾರು ರಾಜಕಾರಣಿಗಳು, ಗಂಗಣ್ಣಮ್ಮ ಶೆಟ್ಟರು, ಹಾಗೆ ಇಲ್ಲಿ ಬೇರೆ ಬೇರೆ ಏನು ನಮ್ಮ ಇಲ್ಲಿ MLA ಆದವರು, ಶಾಸಕರಾದವರು, ಅವ್ರನ್ನೆಲ್ಲ ಭೇಟಿ ಆದಾಗ ಕೂಡ ಯಾರೊಬ್ಬರು ಕೂಡ ಇದಕ್ಕೆ ವಿರೋಧ ಒಟ್ಟಿಲ್ಲ. ಇದು ಒಂದು ಕಾರ್ಯಕ್ರಮ ಒಳ್ಳೇದೈತಿ, ಯಶಸ್ವಿ ಆಗಲ್ಲ ಅಂತ ಹಾರೈಸ್ಯಾರ. ಮತ್ತು ಎಲ್ಲರೂ ಕೂಡ ಬರ್ತೀನಿ ಅನ್ನೋದು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಗೆ, ಮತ್ತು ಬರುವ ನಿರೀಕ್ಷೆನೂ ಕೂಡ ನಾವು ಇಟ್ಕೊಂಡಿದ್ವಿ. ಮತ್ತು ಇಲ್ಲಿ ಯಾರ್ದೂ ಸ್ವಾರ್ಥ ಇಲ್ಲ. ನಿಮ್ಗೆ ಗೊತ್ತಿರಲಿ, ನಾನೇ ರಾಜು ಕಾನಪ್ಪನವರು BJP ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವ್ರ ವಿರುದ್ಧನ ನಾನು ಹೋರಾಟ ಮಾಡೀನಿ. ಯಾಕೆ ಗಣಪತಿ ಇಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದಾಗ, ಅವರ ಮುಖ್ಯಮಂತ್ರಿ ಇದ್ದಾಗ ಗಣಪತಿ ಯಾವುದೇ ಕಾರಣಕ್ಕೆ ಇಟ್ಟೇ ತೀರ್ತೀವಿ ಅಂತೇಳಿ ಹೋರಾಟ ಮಾಡಿ ನಾವು ಇಟ್ಟಿವಿ. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು. ಅದು ಹೋರಾಟ ಇದ್ದಾಗ ಯಾರಿದ್ರು ಕೂಡ ಹಿಂದೂ ವಿರೋಧಿಗಳಿದ್ದಾಗ ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಇವತ್ತು ಯಾರು ಅದನ್ನು ಈ ಸಮಾವೇಶ ವಿರೋಧ ಮಾಡ್ತಾರೆ, ಅವ್ರ ವಿರುದ್ಧ ಹೋರಾಟ ಇರ್ತೈತೆ ನಮ್ಮದು. ಹಂಗಂತೇಳಿ ನಾವು BJPನೂ ಅಲ್ಲ, ಹಂಗಂತೇಳಿ ನಾವು ಕಾಂಗ್ರೆಸ್ನೂ ಅಲ್ಲ. ಎಸ್, ಈ ಒಂದು ಪ್ರಶ್ನೆ ಇದೆ ಸಾರ್ವತ್ರಿಕವಾಗಿ, ವಿರೋಧಿಗಳು ಹಬ್ಬಿಸುವಂಥ ಒಂದು ಪ್ರಶ್ನೆ.
ಈ ಬೃಹತ್ ಹಿಂದೂ ಸಮಾವೇಶ ಯಾಕೆ ಬೇಕು? ನೋಡ್ರಿ, ಸಮಾಜದೊಳಗೆ ಯಾವಾಗ ಸಂಕಟಗಳು ಸ್ಟಾರ್ಟ್ ಆಕ್ಕವು, ಸಮಾಜ ಹೊಡೆದು ಇಬ್ಬಾಗ ಯಾವಾಗ ಆಕ್ಕವು, ಅವಾಗ ಬೇಕು. ಉದಾಹರಣೆಗೆ ತಗೋರಿ, ಇವತ್ತು ಕ್ರಿಶ್ಚಿಯನ್ ಮಿಷನರಿಗಳು ಪ್ರತಿನಿತ್ಯ ನಮ್ಮವರನ್ನ ಹಿಂದೂಗಳನ್ನು ಮತಾಂತರ ಮಾಡ್ತಾರ. ಇನ್ನು ಬಸವ ಧರ್ಮದ ಹೆಸರಿನಲ್ಲಿ ನಮ್ಮವರನ್ನ, ನಿಮ್ಗೆ ಗೊತ್ತಿರಲಿ, ಮನೆಯ ದೇವರುಗಳನ್ನು ಹೊರಗಿಟ್ಟು ರಸ್ತೆ ಗಟ್ಟರಕ್ಕೆ ಇಟ್ಟು ನಾವು ಈ ದೇವರನ್ನ ಹೊರಗೆ ಹಾಕಿವಿ ಅಂತ ಹೇಳಿ ದೇವರನ್ನು ಅವಮಾನ ಮಾಡುವಂಥ ಕೆಲಸ ಯಾರು ಮಾಡಂತಾರ? ಯಾವ ಬಸವ ಧರ್ಮ ಹೆಸರು ಹೇಳ್ಕೊಂಡು ಕಾವಿ ತೊಟ್ಟು ಇವರು ನಮ್ಮನ್ನು ವಿರೋಧ ಮಾಡ್ತಾರೆ. ಮತ್ತು ಸಮಾಜದೊಳಗೆ ಇವರನ್ನು ವಿರೋಧಿಸದೆ ಹಾಗಾದ್ರೆ ಹೆಂಗೆ? ಮತ್ತು ಇಂಥ ಸಮಾವೇಶ ಮುಖಾಂತರ ವಿರೋಧಕ್ಕೆ ಸಾಧ್ಯೈತಿ. ಕೆಲವೊಂದಿಷ್ಟು ಈ ನರಿಗಳೇನದಾವಲ್ಲ, ಇವ್ರ ಮನೆಯೊಳಗೆ ನಾಗಪ್ಪನ ಪೂಜಾನೂ ಮಾಡ್ತಾರ, ಇವ್ರ ಮನೆಯೊಳಗೆ 5 ದಿವಸ ಗಣಪತಿನೂ ಇಡ್ತಾರ, ಎಲ್ಲನೂ ಮಾಡ್ತಾರ. ಆದ್ರೆ ಮಂದಿಗೆ ಮಾಡಬೇಡ್ರಿ ಅಂತ ಹೇಳ್ತಾರೆ. ಹಾಗಾಗಿ ಈ ಸಮಾವೇಶ ಯಾಕು ಅಂದ್ರೆ ಇಂಥ ಗುಳ್ಳೆ ನರಿಗಳನ್ನು ಸದೆ ಬಡೋದಕ್ಕೋಸ್ಕರ. ಮತ್ತು ವಸಂತ ಗೌಡರು ಹೇಳ್ದಂಗೆ ಈ 40-50 ಮಂದಿ ಆಟ ಅಷ್ಟೇ ಇದು. ಇಡೀ ಹಿಂದೂ ಸಮಾಜ, ನಾವು ಹೇಳಿಬಿಟ್ಟಿವಿ, ಸರ್ವ ಹಿಂದೂ ಸಮಾಜನ ನಮ್ಮ ಜೊತೆ ಇರ್ಬೇಕನ್ನತ್ತ. ಇವ್ರಿಗೆಲ್ಲ ಉತ್ತರ 31ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಗೊತ್ತಾಗತ್ತೆ. ಯಾಕೆ ಈ ಸಮಾವೇಶ, ಇದನ್ನ ಯಾಕೆ ಮಾಡಾಕ್ ಕುಂತೀವಿ, ಇದ್ರ ಉದ್ದೇಶ ಏನು ಅಂತೇಳಿ. ಈಗಾಗಲೇ ಪೂಜ್ಯರು ಹಲವಾರು ಕಡೆ ಉತ್ತರ ಕೊಟ್ಟು ಬಂದಾರ. ಆದ್ರೆ ಗದಗ ವಿಶೇಷ ಇದು. ಹೌದು, ಈ ಗದಗ ಅಂದ್ರೆ ವಿಶೇಷ, ಮುದ್ರಣ ಕಾಶಿ ಇದು. ಮುದ್ರಣ ಕಾಶಿ ಮತ್ತು ಶರಣರು, ಸಂತರು, ಸಾತ್ವಿಕ ಇರುವಂತ ಇವು ಅದ್ಭುತವಾದಂಥ ಇದು ಮಣ್ಣಿನ ಸೆಲೆ ಇದೆ, ನೆಲೆ. ಇಲ್ಲಿ ಒಂದು ಭಕ್ತಿಯ ನೆಲೆ ಇದು. ಸೊ ಇಲ್ಲಿ ಮಾಡ್ತಾ ಇರೋದು ವಿಶೇಷ. ಯಾಕೆ ಬೇಕು? ರಾಜಣ್ಣ ಹೇಳಿದ್ರು, ನೀವು ಅಧ್ಯಕ್ಷರಾಗಿ ಏನು ಹೇಳ್ತೀರಿ? ಈಗ ಹೇಳಿದ್ನಲ್ರಿ, ಇಲ್ಲಿ ನಾವು ಹಿಂದೂಗಳಲ್ಲಿ ಒಡೆದಾಳೋ ನೀತಿ ರಾಜಕೀಯ ಬೆಂಬಲದಿಂದ ಮಾಡಿದ್ರಿ. ಅದಕ್ಕೆ ಕೆಲವೊಂದು ಸ್ವಾಮಿಗಳು ಹೋಗೊಟ್ಟು ತಮ್ಮ ಹೆಸರು ದುಡ್ಡಿನಾಶಿಗಾಗಿ ರಾಜಕೀಯ ಇದಕ್ಕೆ ಹೋದು ಇಡೀ ಕರ್ನಾಟಕದಿಂದ ಅಡ್ಡಾಡಿ ಸಮಾವೇಶಗಳನ್ನ ಮಾಡಿ ಬೆಂಗಳೂರಾಗ ಒಂದು ಮಹಾಸಭಾ ಬಸವಣ್ಣ ಸಮಾವೇಶ ಅಂತ ಮಾಡಿದರು. ಅದನ್ನು ದೊಡ್ಡ ಪ್ರಮಾಣದೊಳಗೆ ಮಾಡಿದ್ವಿ ಅಂತೇಳಿ ಹೆಸರು ತೊಗೊಂಡ್ರು. ಅವ್ರ ಕಡೆ ದುಡ್ಡಿತ್ತು, ಸರ್ಕಾರ ಇತ್ತು, ಎಲ್ಲ ಮಾಡಿದರು. ಜಿಲ್ಲೆ ಪ್ರತಿಭಟನೆ ಮಾಡುವಷ್ಟು ಸರ್ಕಾರದ ವ್ಯವಸ್ಥೆ ಇತ್ತು, ಮಾಡಿದರು. ಅದಕ್ಕೆ ನಾವು ಏನೂ ಇರೋದಿಲ್ಲ. ಆದರೆ ಇವ್ರು ಯಾಕೆ ವಿರೋಧ ಮಾಡ್ತಾರೆ ಅಂತ ನನಗೂ ಕಾರ್ಕಳವರ ಅನಂತಣ ನಮಗೂ ತಿಳಿಯಾಕಟ್ಟೈತಿ. ಇವರು ಫಸ್ಟ್ ಹಿಂದೂಗಳರ ಹೌದಲ್ಲೋ. ನಾನು ಇಲ್ಲಿ ನೋಡ್ಬಿಡಿಕೆ ಒಬ್ಬರು ಮುಸ್ಲಿಂ ಅಥವಾ ಅನ್ಯ ಧರ್ಮೀಯರು ಯಾರೂ ಮಾಡ್ತಾ ಇಲ್ಲ ವಿರೋಧ, ಯಾರೂ ಮಾಡ್ತಾ ಇಲ್ಲ. ಎಲ್ಲರೂ ಈ ಗದಗಿನಲ್ಲಿ ಸಾಮರಸ್ಯ ಜೀವನ ಮಾಡ್ತೀವಿ ನಾವು. ಇಲ್ಲಿ ವೀರನಾರಾಯಣ, ತ್ರಿಕಟೇಶ್ವರ, ತೋಂಟದಾರ್ಯ ಮಠ, ಎಲ್ಲದ ಜುಮ್ಮಾ ಮಸೀದಿ ಎಲ್ಲಕ್ಕೂ ಒಂದೇ ಕಮಿಟಿ, ಒಂದೇ ಟ್ರಸ್ಟ್ ಐತಿ ಇವರಾಗ. ಹೀಗಾಗಿ ನಾವು ಯಾವುದೇ ಮುಸಲ್ಮಾನರು ಬೇಯಂಗಿಲ್ಲ, ಯಾವುದೇ ಇತರೆ ಜಾತಿಗಳು ಈ ಇತ್ತಿತ್ತಲಾಗಿ ಕೆಲವೊಂದು ಅಹಿತಕರ ಜಾರಿಗೆ ಸಲುವಾಗಿ ಇದಕ್ಕೊಂದು ಸಂಘಟನೆ ಮುಖ್ಯ. ನಾವು ಹಿಂದೂಗಳು ಅಂದ್ರೆ ನಾವು ಒಕ್ಕಟ್ಟಿನಾಗ ಇದ್ದರೆ ಮುಂದೆ ನಮ್ಮ ಜೀವನ ಇದೇ ರೀತಿ ನಾವು ಸೇಲ್ಬಿಟ್ರೆ ಇನ್ನು 10-15 ವರ್ಷದೊಳಗೆ ನಾವೇ ಅಲ್ಪಸಂಖ್ಯಾತರ ಹಾಕಿವಿ. ನಮ್ಮ ಸಮಾಜ ನಾವು ಹಿಂದೂಗಳೇ ಕಡಿಮೆ ಹಾಕಿವಿ. ಇತರೆ ಸಮಾಜದವ್ರು ಬೆಳೆದು ನಮ್ಮನ್ನು ಹಿಂದಕ್ಕೆ 300 ವರ್ಷ ಆಳಿ ಹೋದ್ರ ಮಗಳು ಆ ಪರಿಸ್ಥಿತಿ ಮರಳಿ ಬರ್ತೈತೆ ಅನ್ನೋ ಉದ್ದೇಶಕ್ಕೆ ಇದನ್ನು ಈ ಘಟನೆ ಜರುಗಿದ ಈ ಸ್ವಾಮಿಗಳು ಮಾತಾಡಿದ ಮೇಲೆ ನಮ್ಮ ಪೂಜ್ಯರು, ನಾನು ಅವ್ರ ಕೂಡ ಒಡನಾಟ ಐತೆ ಹೇಳ್ತೀನಿ, ಸುಮಾರು 2 ತಿಂಗಳವರೆಗೆ ಶಾಂತಿ ಇದ್ದರು ಅವರು. ಸಮಾಜದ ಹಿರಿಯರು, ರಾಜಕೀಯ ಧುರೀಣರು ಇದ್ರ ಬಗ್ಗೆ ಏನು ಪ್ರಶ್ನೆ ಮಾಡ್ತಾರೆ ನಾ ಸ್ವಾಮಿಗಳು, ಕೇವಲ ಒಂದು 7-8 ಮಂದಿ ಸ್ವಾಮಿಗಳು ಅವರು. ಆ ಸ್ವಾಮಿಗಳನ್ನ ಏನು ವಿಚಾರ ಮಾಡ್ತಾರೆ, ನೀವು ರಾಜಕೀಯ ಧುರೀಣರಾತು, ಸಮಾಜ ದೊಡ್ಡ ವೀರಶೈವ ಲಿಂಗಾಯತ ಸಮಾಜ ಅಂತ ಐತಿ, ಅದ್ರ ಸಲುವಾಗಿ ಇದು ಮಾಡ್ತಿದ್ರು. ಆದರೆ ಯಾರೂ ಗಟ್ಟಿಯಾಗಿ ನಾನು ಎದೆಗೊಟ್ಟು ನಿಂದಿರ್ತೀನಿ ಅಂತೇಳಿ ನಮ್ಮ ಪೂಜ್ಯರು ನಿಂತಾರ, ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜವನ್ನು, ಹಿಂದೂ ಸಮಾಜ, ಸರ್ವ ಸಮಾಜವನ್ನು ರಕ್ಷಣೆ ಮಾಡ್ತೀನಿ ಅಂತೇಳಿ ಗಟ್ಟಿಯಾಗಿ ನಿಲುವು ತಗೊಂಡು ಈ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಮಾಡಾಕ್ತಾರೆ. ಎಸ್ ರಾಜಣ್ಣ, ಏನು ಹೇಳ್ತೀರಿ ಕೊನೆಯದಾಗಿ ಇಷ್ಟ ಹೇಳೋದು, ಎಲ್ಲ ಹಿಂದೂಗಳಿಗೆ ಮತ್ತು ಯಾರ್ಯಾರು ಇಂಥ ಮಠಾಧೀಶರಿದ್ದೀರಿ ನಿಮಗೂ ಕೂಡ ಮುಕ್ತವಾಗಿ ಆಹ್ವಾನ ಐತಿ. ನೀವು ಬಂದು ನಾವೆಲ್ಲರೂ ಒಂದೇ, ಅದು ಹಿಂದೂ, ವೀರಶೈವ, ಲಿಂಗಾಯತ ಬೇರೆ ಏನೇ ಇರಲಿ, ನಾವು ಸಿಖ್, ಪಾಸಿ ಏನೇ ಇದ್ರೂ ಕೂಡ ನಾವೆಲ್ಲರೂ ಕೂಡ ಹಿಂದೂಗಳೇ, ಭಾರತೀಯರೇ ನಾವು. ಹಾಗಾಗಿ ನೀವು ನಮ್ಮ ದೇವರುಗಳನ್ನು ವಿಡಂಬನೆ ಮಾಡೋದವ್ರು ಆಹ್ವಾನ ಮಾಡೋದು ನಿಲ್ಲಿಸಿ ನಮ್ಮೊಟ್ಟಿಗೆ ಬರುವ 31ನೇ ತಾರೀಕಿಗೆ ನಗರದ VDST ಮೈದಾನದೊಳಗೆ ತಾವು ಕೂಡ ತಮ್ಮ ಫಾಲೋವರ್ಸ್ ಯಾರ್ಯಾರು ಈ ವಿರೋಧ ಮಾಡ್ಕೊಂಡು ಕುಂತಾರ ಅಂಥವ್ರು ಎಲ್ಲರನ್ನೂ ಕರ್ಕೊಂಡು ಈ ಸಮಾವೇಶಕ್ಕೆ ಭಾಗಿಯಾಗಿ ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು ಅನ್ನುವ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರೋಣ ಅಂತ ನಾನು ಅವರಲ್ಲಿ ವಿನಂತಿಸ್ಕೊಳ್ತೀನಿ. ಎಸ್ ತಾವು
ಅಧ್ಯಕ್ಷರಾಗಿ ನಾನು ಹೇಳೋದೊಂದೇ, ಅವತ್ತಿನ ಸಮಾವೇಶಕ್ಕೆ ಸರ್ವ ಜಾತಿ ನಾವು ಒಕ್ಕೂಟ ಮಾಡ್ಕೊಂಡು ಮಾಡಕತ್ತೀವಿ. ಎಲ್ಲರೂ ಬಂದು ತಾಯಂದಿರು ಮಕ್ಕಳು, ನಮ್ಮ ಪೂಜ್ಯರು ಬಯಸೋದು ಒಂದು ವಿಶೇಷ, ಮಕ್ಕಳು ತಯಾರಾಗಬೇಕು. ಯುವಕರು, ಹೈಸ್ಕೂಲ್ ಲೆವೆಲ್ ಮಕ್ಕಳು, ಕಾಲೇಜ್ ಮಟ್ಟದ ಯುವಕರು ಇವತ್ತಿನ ಸಮಾಜದಲ್ಲಿ ಅವ್ರ ತಲೆಯಾಗಿ ತುಂಬಬೇಕು. ನಾವೇನು ಹಿಂದೂ ಸನಾತನ, ನಮ್ಮ ಸಂಸ್ಕೃತಿ, ನಮ್ಮ ನಾಗರಿಕತೆ ಬಗ್ಗೆ ಅವ್ರ ತಲೆಯಾಗಿ ಕೊಡಬೇಕು. ಇವತ್ತದು ಆಗ್ತಾಯಿಲ್ಲ. ಕೇವಲ ಯಾರೊಬ್ಬರು ಸಂತರ ಮನೆ, ಅವ್ರ ಮನ್ಯಾಗ ಇವ್ರ ಮನ್ಯಾಗ ಸ್ವಲ್ಪ ನಡಿತೈತಿ. ನಮ್ಮ ಹಿಂದೂ ಸಮಾಜ ಸರ್ವ ಜಾತಿ ಮನೆಗಳಲ್ಲಿ ಇದು ಸಂಸ್ಕಾರ ಬೆಳಿಬೇಕು. ನಮ್ಮ ಹಿಂದೂ ಸಂಸ್ಕಾರ ಬೆಳಿಬೇಕು. ತಂದೆ ಹೆಂಗೆ ನೋಡಬೇಕು, ತಾಯಿ ಹೆಂಗೆ ನೋಡ್ಬೇಕು, ಗುರುಗಳ್ನ ಹೆಂಗೆ ನೋಡಬೇಕು, ಸ್ವಾಮಿಗಳ್ಗೆ ಹೆಂಗೆ ನೋಡ್ಬೇಕು ಅನ್ನೋದೊಂದು ಗೌರವ ಕೊಡಬೇಕು ಅನ್ನೋದು ಸಂಸ್ಕಾರ ಬೆಳಿಬೇಕು. ಇವತ್ತು ಆ ಸಂಸ್ಕಾರ ಕೊಡೋ ಸಲುವಾಗಿನೇ ಪೂಜ್ಯರು ದೇಶದಾದ್ಯಂತ ಅಡ್ಡಾಡ್ತಾ ಇದ್ದಾರೆ, ಅವ್ರು ಬರ್ತಾ ಇದ್ದಾರೆ. ಅವತ್ತಿನ ದಿವಸ ನಾ ಎಲ್ಲ ಸಮಾಜದ ಮುಖಂಡರಿಗೆ, ತಾಯಂದಿರಿಗೆ, ತಂದೆಯರಿಗೆ, ಸಹೋದರರಿಗೆ ಎಲ್ಲ ಮಕ್ಕಳನ್ನ ಕರ್ಕೊಂಬರ್ರಿ, ಯುವಕರು ಕರ್ಕೊಂಬರ್ರಿ. ಆ ಸಮಾವೇಶನ ಯಶಸ್ವಿಗೊಳಿಸ್ಬೇಕಂತೇಳಿ ಮುಖ್ಯವಾಗಿ ನಮ್ಮ ಪೂಜ್ಯರ ಒಂದು ಆಶೆ ಐತಿ. ಅದಕ್ಕೆ ಬಂದು ಆ ಆಶೆ ನೀವೆಲ್ಲರೂ ಕೂಡಿ ಪೂರೈಸ್ರಿ ಅಂತೇಳಿ ನಾನು ಈ ಅಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆಮಂತ್ರಿಸಿ. ರಾಜಣ್ಣ, ಯುವಕರಿಗೇನು ಕರೆ ಕೊಡ್ತೀರಿ? ಯಾಕಂದರೆ ನಿಮ್ಮ ಜೊತೆಗಿರೋದು ಯೂತ್ಸ್. ವಿಶೇಷವಾಗಿ ಇವತ್ತು ಯುವಕರೆಲ್ಲರೂ ಕೂಡ ವಾಟ್ಸಪ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಒಳಗೆ ಹಿಂದೂ ಅಂದರೆ ಬೆಂಕಿ, ಹಿಂದೂ ಅಂದರೆ ಅದು, ಹಿಂದೂ ಅಂದರೆ ಇದು ಅಂತೇಳಿ ಹೊಂಟಾರ. ಅದಕ್ಕೆ ಅಂಥ ಹಿಂದೂ ಯುವಕರಿಗೆ ನಾನು ವಿಶೇಷವಾಗಿ ಆಹ್ವಾನ ಮಾಡ್ತೀನಿ. ನೋಡಿರಿ, ಹಿಂದೂ ಸಂಘಟನೆ ಒಳಗೆ ಬರೀ ಫೇಸ್ಬುಕ್ಕು ವಾಟ್ಸಪ್ನೊಳಗೆ ಹೊಡೆದಾಡಿದ್ರೆ ಹಿಂದೂ ಸಮಾಜ ಒಗ್ಗೂಡಕ್ಕೆ ಸಾಧ್ಯ ಇಲ್ಲ. ಹಿಂದೂ ಸಮಾಜ ಒಗ್ಗೂಡಬೇಕಂದ್ರೆ ನಾವು ಸಮಾಜ ಏನು ಮುಖ್ಯವಾಗಿ ಇವತ್ತು 31ನೇ ತಾರೀಕು ಕಾರ್ಯಕ್ರಮ ಮಾಡಂತೀವಲ್ಲ, ಪೂಜ್ಯರನ್ನು ಕರೆಸಿ ನಮ್ಗೆ ಎಲ್ಲರಿಗೂ. ಮತ್ತು ಇದು ಒಂದು ತಪೋಭೂಮಿ ಅಗತ್ಯ ಆಗುತ್ತೆ. ಈಗ ಮೊನ್ನೆ ಅತಿರುದ್ರ ಮಹಾಯಾಗಿ ಒಂದು ರೀತಿ ತಪೋಭೂಮಿ ಆಯ್ತು. ಇವತ್ತು ಮತ್ತೆ 300ಕ್ಕೂ ಅಧಿಕ ಸ್ವಾಮಿಗಳು ಬರ್ತಾರೆ. ಅಂದ್ರೆ ಎಲ್ಲ ತಪಸ್ವಿ ವ್ಯಕ್ತಿಗಳು ಬರ್ತಾರಂದ್ರೆ ಅವ್ರು ಅಲ್ಲಿ ಬರೀ ಬಂದು ಹೋಗೋದ್ರಿಂದ ನಮಗೊಂದು ಒಳ್ಳೆಯ ಆಶೀರ್ವಾದ ಸಿಗುತ್ತೆ, ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗುತ್ತೆ. ಹಾಗಾಗಿ ಯುವಕರು ಮತ್ತು ಯುವತಿಯರು ಮತ್ತು ವಸಂತಗೌಡ ಹೇಳ್ದಂಗೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಸಮಾಜ ಜೊತೆ ಕೂಡಿಸ್ಲಿಲ್ಲ ಅಂದ್ರೆ ಈಗ ಸಾಕಷ್ಟು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಯಾಕಾಗ್ಯಾವ ಅಂದ್ರೆ ಇದಕ್ಕಾಗ್ಯಾವ. ಹಾಗಾಗಿ ಪೂಜ್ಯರು ಕೂಡ ಒಂದೇ ಕುಟುಂಬ ಇರಬೇಕು ಅನ್ನೋದು, ದೊಡ್ಡದಾದ ಕುಟುಂಬ ಇರಬೇಕು, ಆರೋಗ್ಯವಾಗಿರ್ಬೇಕಂದ್ರೆ ನಾವೆಲ್ಲರೂ ಕೂಡಿರ್ಬೇಕು ಅನ್ನೋ ಸಂದೇಶ. ಅದಕ್ಕೆ ಎಲ್ಲ ಹಿಂದೂ ಯುವಕ ಯುವತಿಯರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಕೈ ಜೋಡಿಸಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಓಕೆ. ಪೂಜ್ಯರ ಮಠದ ಬಗ್ಗೆ ತಮಗೆ ತಿಳಿದೈತಿ ಎಲ್ಲ. ಪೂಜ್ಯರು ಹೇಗದಾರ, ಅಲ್ಲಿ ಏನೇನು ನಡಿತೈತಿ, ಅಲ್ಲಿ ಅಲೋಪತಿಕ್ ಆಯುರ್ವೇದಿಕ್ ಹಾಸ್ಪಿಟಲ್ ಐತಿ, ಹಾಫ್ ಚಾರ್ಜ್ನಾಗ ಮಾಡ್ತಾರೆ. 600 ವಿದ್ಯಾರ್ಥಿಗಳಿಗೆ ಗುರುಕುಲ ಮಾದರಿ ಶಿಕ್ಷಣ ಕೊಡ್ತಾರೆ. 64 ವಿದ್ಯೆ. ಓಕೆ. ಕರಾಟೆ, ಕತ್ತಿ ವರಸೆ, ಬಡಿಗೆ ಹೋರಾಟ, ಹೊಲದಾಗ ಕೆಲಸ, ಕಸ ತೆಗೆದು, ನಟ್ ಕಡಿದು, ಒಡ್ಡು ಹಾಕೋದು, ನೀರು ಹಾಸೋದು, ಬೆಳೆ ಬೆಳೆಸೋದು, 64 ವಿದ್ಯೆ ಕೊಡ್ತಾರೆ. ಅವ್ರು 12ನೇ ಕ್ಲಾಸ್ ಮಟನೂ ಅವ್ರಿಗೆ ಫ್ರೀ ಐತಿ. 12ನೇ ಕ್ಲಾಸ್ ಪಾಸ್ ಆದಮೇಲೆ, PUC ಆದಮೇಲೆ ಅವರು ನಾ ಇಂಜಿನಿಯರಿಂಗ್ ಹಾಕಿನಿ, ಡಾಕ್ಟ್ರ್ ಹಾಕಿನಿ ಅಂತ ಹೋಗೋರಿಗೆ ಅಲ್ಲಿ ಆಸ್ಪದ ಇಲ್ಲ. ಫಸ್ಟ್ ಬಾಂಡ್ ಬರ್ಸ್ಕೊಂಡಿರ್ತಾರೆ. ಮಠದಿಂದ ಪ್ರತಿ ಹೊರ ಹೋಗೋ ವಿದ್ಯಾರ್ಥಿಗೆ 5 ಲಕ್ಷ ರೂಪಾಯಿ ಕಾಣಿಕೆ ಕೊಡ್ತಾರೆ ಅವರು. ಪ್ರತಿ ವಿದ್ಯಾರ್ಥಿಗೆ 5 ಲಕ್ಷ ರೂಪಾಯಿ ಕಾಣಿಕೆ ಕೊಟ್ಟು ಅದು ಸ್ವಂತ ಉದ್ಯೋಗ ಮಾಡಬೇಕು. ನೀನು ಒಕ್ಕಲ್ತನರ ಮಾಡು, ಸ್ವಯಂ ಉದ್ಯೋಗ ಮಾಡಬೇಕು, 4 ಮಂದಿಗೆ ಉದ್ಯೋಗ ಕೊಡುವಂಥ ಭಾರತೀಯ ನಾಗರಿಕನಾಗಿ ಜೀವನ ಸಾಗಿಸ್ಬೋದು, ಸಂಸ್ಕಾರ ಅಂತೇಳಿ 5 ಲಕ್ಷ ರೂಪಾಯಿ ಪ್ರತಿಯೊಬ್ಬ ವಿದ್ಯಾರ್ಥಿ ಮಠದಿಂದ ಕೊಡ್ತಾರೆ. ಓಕೆ. ಮಿಜೋರಾಮ್, ನಾಗಾಲ್ಯಾಂಡ್ನಲ್ಲಿ ಜಾತಿ ಜಾತಿ ಅಂತೇಳಿ ಹೊಡೆದಾಟ ಆದ ಹೊತ್ನಾಗ ತಂದೆ ತಾಯಿಗಳನ್ನ ಕಳ್ಕೊಂಡ ಅನಾಥ ಮಕ್ಕಳು ಸುಮಾರು 200 ಮಕ್ಕಳನ್ನ ತಂದು ಮಠದಾಗ ಬೆಳೆಸಾಕತ್ತಾರೆ ಪ್ರಸಾದ ಕೊಟ್ಟು. ಎಸ್. ಅಂಥ ಸ್ವಾಮಿಗಳು ನಮ್ಮ ಗ್ರಾಮಕ್ಕೆ, ನಮ್ಮ ಊರಿಗೆ ಬರ್ತಾರಂದ್ರೆ ನಮಗಿದು ಭಾಳ ಹೆಮ್ಮೆ. ಎಸ್. ಇದುವರೆಗೆ ನಮ್ಮ ವಸಂತಗೌಡರು ಪೊಲೀಸ್ ಪಾಟೀಲರ ಮಾತುಗಳನ್ನು ಕೇಳಿದ್ರಿ, ರಾಜು ಖಾನಪ್ಪನವ್ರ ಮಾತುಗಳನ್ನು ಕೇಳಿದ್ರಿ. ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಯಾಕೆ ಮಾಡ್ತಾ ಇದ್ದೀವಿ, ಉದ್ದೇಶ ಏನು, ಎಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದ್ರು. ಮನೇಲಿ ಒಂದು ಮದುವೆ ಮಾಡಬೇಕಾದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ ಅಥವಾ ಇನ್ನೊಂದೇನೋ ಮಾಡಬೇಕಾದ್ರೆ ಭಾಳ ಕಷ್ಟ. ಆರ್ಥಿಕ ಸ್ಥಿತಿ, ವ್ಯವಸ್ಥೆ ಮತ್ತೊಂದು. ಇವತ್ತೆಲ್ಲವನ್ನು ಬಿಟ್ಟು ತನು ಮನ ಧನದಿಂದ ಈ ಒಕ್ಕೂಟ ಇವರು ತಿರುಗಾಡಿ ಏನು ಯಾಕೆ ಬೇಕಿತ್ತು? ಕಾರಣ ಏನು ಅಂದರೆ ಧರ್ಮ ರಕ್ಷತಿ ರಕ್ಷತಃ. ಧರ್ಮ ಉಳಿದ್ರೆ ಧರ್ಮ ನಮ್ಮನ್ನು ಉಳಿಸತ್ತೆ ಅಂತ. ಸೊ ಆ ಉದ್ದೇಶದಿಂದ ಹೊಂಟಿದ್ದಾರೆ. ಬೇಕಾದಷ್ಟು ಜನ ಇದ್ದೀವಿ ನಾವು. ಅದು ಎಲ್ಲರೂ ಮಾತಾಡೋಕ್ಕೆ ಹೆದರ್ತಾರೆ.
ಬರ್ತೀವಿ ಅಂತ, ಇಲ್ಲಾಂದ್ರೆ ಕಾಣಿಕೆ ಕೊಟ್ಟು ದೂರ ಇರ್ತೀವಿ ಅನ್ನೋ ಮಟ್ಟಕ್ಕಿದ್ದಾರೆ. ಸೊ ಹೀಗಾಗಿ ಏನಾಗಿದೆ, ನಮ್ಮ ಧರ್ಮ ಮತಾಂತರ ಆಗ್ತಾ ಇದೆ, ಲವ್ ಜಿಹಾದ್ ಆಗ್ತಾ ಇದೆ, ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ, ಧಾರ್ಮಿಕ ಆಚರಣೆ ವಿರುದ್ಧ ಅವಹೇಳನ ನಡೀತಾ ಇದೆ, ಹಿಂದೂ ದೇವಾನುದೇವತೆಗಳ ವಿರುದ್ಧ ಮಾತನಾಡುವಂಥ ಒಂದು ಕುಯುಕ್ತಿಗಳು ಬೆಳೀತಾ ಇದ್ದಾರೆ. ಅದ್ರ ಜೊತೆಗೆ ಹಿಂದೂ ಸಂಘಟನೆಯಲ್ಲಿ ನಾವು ನಿರಾಸಕ್ತರಾಗಿದ್ದೀವಿ. ಮಠಮಾನರಲ್ಲಿ ಧಾರ್ಮಿಕ ವಿಚಾರಣೆ ಮತ್ತು ಏನು ವ್ಯವಸ್ಥೆ ಚಿಂತನೆ ಅದರೊಳಗೆ ಖಿನ್ನತೆ ಇದ್ದಾರೆ, ಕೆಲವರು ಭಿನ್ನತೆ ಇದ್ದಾರೆ, ಕೆಲವರು ಅವ್ರೇನು ಮಾನಸಿಕ ಸ್ಥಿತಿ ಸರಿ ಇರಲಿಕ್ಕಿಲ್ಲ, ದೇವ್ರನ್ನ ಬೈತಾರೆ, ಅದು ಮುಂದೊಂದು ದಿನ ಆಗುತ್ತೆ, ಅದು ಬೇರೆ. ಸೊ ಇಂಥ ಒಂದು ಖಿನ್ನತೆ ಭಿನ್ನತೆಯ ವ್ಯವಸ್ಥೆಯಲ್ಲಿ ಸ್ವಾಮೀಜಿಗಳಿರುವಾಗ ಅದ್ಭುತವಾದ ಹಿಂದುತ್ವದ ವಾಗ್ಮಿಗಳು ನಮ್ಮ ಕನ್ನೀರಿ ಮಠದ ಮಹಾಸ್ವಾಮಿಗಳು ಅಂಥವ್ರು ಇವತ್ತು ಬರ್ತಾರೆ ಅಂದರೆ ಅವರ ದರ್ಶನ ಭಾಗ್ಯವೇ ದೊಡ್ಡದು. ಇನ್ನು ಅವರು ಮಾತುಗಳು, ವಾಗ್ಜರಿಗಳು, ವಿಚಾರಗಳು, ಚಿಂತನೆಗಳನ್ನು ಕೇಳೋದು ಈ ಜನ್ಮಕ್ಕೊಂದು ಸಾರ್ಥಕ ಅನಿಸುತ್ತೆ. ವಿರೋಧಿಗಳನ್ನು ಬಿಟ್ಬಿಡಿ, ಅವರು ಯಾರನ್ನೂ ಸಮಾಧಾನವಾಗಿ ಇಡೋಕ್ಕೆ ಕೆಲವ್ರು ಬಿಡೋದಿಲ್ಲ. ಒಟ್ಟು ಅಂಥವ್ರು ಇರಬೇಕು. ಬಸವಣ್ಣವ್ರು ಹೇಳಿದ್ದೆ ಅದನ್ನು, ಅದು ಅವ್ರಿಗೆ ಗೊತ್ತೈತಿರೋ ನನಗೆ ಗೊತ್ತಿಲ್ಲ. ಯಾರು ನಮ್ಮನ್ನು ವಿರೋಧ ಮಾಡ್ತಾರಲ್ಲ, ನಮ್ಮ ಮನೆ ಮುಂದೆ ಗುಡಿಸಲು ಹಾಕಿ ಅವ್ರನ್ನ ಇಟ್ಕೋಬೇಕು ಅಂತ, ಅಂದ್ರೆ ನಾವು ಉದ್ಧಾರ ಆಗ್ತೀವಿ. ಅದು ಇರಬೇಕು, ಇರಬಾರ್ದು ಅಂತಲ್ಲ. ಇದ್ದಾಗ ನಮ್ಮ ಮಹಾಸ್ವಾಮಿಗಳು, ತಪಸ್ವಿಗಳು, ಶರಣರು, ಸಂತರದು, ಧರ್ಮದ್ದು, ಹಿಂದುತ್ವದ್ದು ಶಕ್ತಿ ಏನಂತ ಗೊತ್ತಾಗತ್ತೆ. ಅದು ಇರಲಿ. ಇವತ್ತು ಯುವಕರು ಏನು ಮಾಡ್ತಿದ್ರಿ, ಯುವತಿಯರು ಏನು ಮಾಡ್ತಾಯಿದ್ರಿ, ನೀವು ಯಾವ ಆಚರಣೆಯಲ್ಲಿದ್ದೀರಿ, ಹಿಂದುತ್ವ ಅಂದರೆ ಏನು, ಹಿಂದೂ ಧರ್ಮ ಅಂದರೆ ಏನು, ಅದು ಎಲ್ಲಿದೆ, ಯಾಕಿದೆ, ಹೆಂಗಿದೆ, ಏನು ಮಾಡ್ತಾ ಇದೆ, ಈ ಕಲ್ಪನೆ ಬೇಕು. ಅವನು ಹೇಳಲಿಕ್ಕೆ ಈ ಸಮಾವೇಶ ನಡೀತಿದೆ. ಬೇರೆ ಧರ್ಮವನ್ನು ತುಳಿಲಿಕ್ಕೆ, ಬೇರೆ ಧರ್ಮವನ್ನು ಮತಾಂತರ ಮಾಡಲಿಕ್ಕೆ, ಮತ್ತೊಂದು ಇನ್ನೊಬ್ಬರ ಮನಸ್ಸನ್ನು ನೋಸಕ್ಕಲ್ಲ. ಇದು ನಮ್ಮ ಧರ್ಮ ಏನು ಹೇಳುತ್ತೆ, ನಾವು ಹೇಗಿರಬೇಕು ಅನ್ನೋದನ್ನು ಹೇಳೋಗೋಸ್ಕರ ಇದು. ಅವರು ಟೈಮ್ ತೊಗೊಂಡು ಬಂದು ಕೂತ್ಕೊಂಡು ಮಾತಾಡಿ ನಿಮ್ಮಲ್ಲಿ ಹೊಸ ಚೈತನ್ಯ, ಹೊಸ ಅಲೆ, ಹೊಸ ನೆಲೆ ಹುಟ್ಟು ಹಾಕುವಂಥ ಕೆಲಸ ಇದು. ಅದನ್ನು ನಾವು ತಿಳ್ಕೊಳ್ಬೇಕು. ಅಂದಾಗ ಮಾತ್ರ ಇಂಥ ಸಮಾವೇಶಗಳು ಸಾಕಷ್ಟಾಗಿ ಬೆಳೀತಾವೆ, ಧರ್ಮ ಬೆಳೀತಾ ಹೋಗುತ್ತೆ, ಧರ್ಮ ಉಳಿತಾ ಹೋಗುತ್ತೆ. ಇಲ್ಲ ಅಂದರೆ ಅಳಿತಾ ಹೋಗುತ್ತೆ. ಯಾಕಂದರೆ ಇಂಥ ಸ್ವಾಮಿಗಳಿದ್ದಾರೆ, ದೇವಾನುದೇವತೆಗಳನ್ನು ಬೇಯೋ ಸ್ವಾಮಿಗಳಿದ್ದಾರೆ. ಅಂಥ ಸ್ವಾಮಿಗಳಿಗೆ ಕಡಿವಾಣ ಹಾಕಬೇಕಲ್ಲ, ಅದು ಮಾಡಬೇಕು. ಅದಕ್ಕೆ ಹಿಂದುತ್ವದ ಮೇಲೆ ಅನ್ನಧರ್ಮೀಯರ ಪ್ರಹಾರ ನಡೀತಾ ಇದೆ. ಆಮೇಲೆ ನಮ್ಮ ವಿಮರ್ಶಕರಿದ್ದಾರೆ, ಕೆಲವರು ಹಿಂದುತ್ವದ ವಿಮರ್ಶಕರು, ಚಿಂತಕರು, ಇವರೆಲ್ಲ ಏನು ಮಾಡ್ತಾಯಿದ್ದಾರೆ, ಬಲಪಂಥಿ, ಎಡಪಂಥಿ, ಇವರು ವಿವಾದ ಎಬ್ಬಿಸ್ತಾ ಇದ್ದಾರೆ. ಸೊ ಈ ವಿವಾದಗಳನ್ನು ನೀವು ಕೇಳ್ತಾ 10 ಸಲ ಸುಳ್ಳು ಹೇಳಿದ್ರೆ 11 ಸಲ ಕರೆ ಆಗುತ್ತದೋ. ಅದನ್ನು ವಿರೋಧ ಮಾಡಲಿಲ್ಲ ಅಂದ್ರೆ ಸತ್ಯ ಆಗತ್ತೆ. ಅದಕ್ಕೋಸ್ಕರ ಇವತ್ತು ವಸಂತಗೌಡರು, ಪೊಲೀಸ್ ಪಾಟೀಲರು, ರಾಜು ಕಾನಪ್ಪನವರು, ಇವರ ಒಕ್ಕೂಟ ಎಲ್ಲರೂ ಕೂಡಿ ಕೈಲಿ ದುಡ್ಡು ಹಾಕಿ ಸ್ವಾಮೀಜಿಗಳನ್ನು ಕರೆಸಿ 300 ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ರಾಜ್ಯ ಅಂತಾರಾಜ್ಯದ ಸ್ವಾಮೀಜಿಗಳು, ಮಹಾಸ್ವಾಮಿಗಳು, ಅವ್ರಿಗಿರಲಿಕ್ಕೆ ವ್ಯವಸ್ಥೆ, ಇದೆಷ್ಟು ಲಕ್ಷ ಖರ್ಚು ಮಾಡ್ತಾಯಿದ್ದಾರೆ ದುಡ್ಡು ಗೊತ್ತಾ? ಯಾಕೆ ಮಾಡಬೇಕಿದನ್ನು? ನಮಗೆ ಕೊಡೋಕ್ಕಾಗದಿದ್ರು ಕೊಡೋರು ಮನೆ ತೋರಿಸ್ರಿ, ಅದನ್ನು ತೋರ್ಸೋಕ್ಕಾಗದಿದ್ರು ನೀವು ಬಂದು ಇವರನ್ನು ತೋರಿಸಿ, ಹಿಂಗೆ ಸಮಾವೇಶ ನಡೆದಿದೆ, ನಾನು ಇರಬೇಕು, ನಾನು ಒಬ್ಬ ಹಿಂದುತ್ವ, ಈ ಧರ್ಮದಲ್ಲಿ ಹುಟ್ಟಿದ್ದೀನಿ, ಹೆಂಗೆ ಮನೆ ಆಸ್ತಿ ತೊಗೊತಿರಲ್ಲ, ಯಜಮಾನರ ಆಸ್ತಿ ತೊಗೊತಿರಲ್ಲ, ಅಪ್ಪನ ಆಸ್ತಿ ಬಾಧ್ಯಸ್ಥರಾಗ್ತಿರಲ್ಲ, ಹಂಗೆ ಹಿಂದುತ್ವ ಇದು ನಮ್ಮ ಆಸ್ತಿ, ಈ ಆಸ್ತಿಗೆ ನಾವು ಪಾಲ್ದಾರ ಆಗಬೇಕು, ಅದನ್ನು ತಗೋಬೇಕು, ಬೆಳೆಸಬೇಕು, ಉಳಿಸ್ಬೇಕು. ಅಂದರೆ ಹಿಂದುತ್ವ, ಹಿಂದೂ ಧರ್ಮ ನಮ್ಮ ಬೇರೆ ಬೇರೆ ದೇಶದವರು, ವಿದೇಶಿಯರು ಸಹ ಇದನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಸೊ ಬರೀ ಯೋಗ ಅಂದ್ರೆ ಭೋಗಾದು. ಸೊ ಇವೆಲ್ಲ ವಿಚಾರಗಳನ್ನು ಭಾಳಷ್ಟು ಪ್ರೀತಿಯಿಂದ ನಮ್ಮ ಟಿ ವಿಗೆ ಬಂದು ಹೇಳಿದ್ದಾರೆ. ವಸಂತಗೌಡ ಪೊಲೀಸ್ ಪಾಟೀಲರಿಗೆ, ರಾಜು ಖಾನಾಪುರವರಿಗೆ ನಮ್ಮ ಆಸ್ಕ್ ನ್ಯೂಸ್ ಪರವಾಗಿ, ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಆಸ್ಕ್ ನ್ಯೂಸ್, ಇದು ಎಲ್ಲರಂತಲ್ಲ.